ಅನಿಸುವುದಿಲ್ಲ ಅಂಥ ವಚನ. ನಾಲ್ಕನೇದು ಏನಿದೆ? ಗರ್ವದ ವಚನ, ಗರ್ಹಿತ ವಚನ, ಪಾಪಸಹಿತ ವಚನ, ಅಪ್ರಿಯ ವಚನ. ಮೂರನೇದು ಟೀಕೆ. ತುಂ ಇದಂ ತುರೀಯಂ ಅನೃತಂ ಸಾಮಾನ್ಯೇನ ತ್ರೇಧಾ ಮತಂ ಯತ್ ಅಪಿ ವಚನರೂಪಂ ಗರ್ಹಿತಂ ಅವಧ್ಯ ಸಂಯುತಂ ಅಪ್ರಿಯಂ ಭವತೆ. ಈ ನಾಲ್ಕನೇ ಅಸತ್ಯದಲ್ಲಿ ವಚನದಿಂದ ನಿಂದೆ ಶಬ್ದ ಹೇಳುವುದು, ಹಿಂಸೆಯಿಂದ ಕೂಡಿದ ವಚನವಾಡುವುದು, ಅಪ್ರಿಯ ಎಂದರೆ ಇತರರಿಗೆ ಕೆಡಕೆನಿಸುವಂತಹ ವಚನವನ್ನು ಆಡುವುದು. ಹೀಗೆ ಮೂರು ಪ್ರಕಾರದ ಭೇದಗಳಿವೆ. ಇವು ಪ್ರತ್ಯಕ್ಷ ವಚನಕ್ಕೆ ಸಂಬಂಧಿಸಿದ ಹಾಗೆ ಇದ್ದಾವೆ. ಇನ್ನೊಬ್ಬರದ ನಿಂದೆ ಆಗಿರಬೇಕು, ತನ್ನ ಅಭಿಮಾನದ ಪೋಷಣೆ ಆಗಿರಬೇಕು ಅಂಥದ್ದು ವಚನ, ಹಿಂಸೆಯ ವಚನ ಮತ್ತು ಅಪ್ರಿಯ ವಚನ. ಇವು ಮೂರು ವಚನಕ್ಕೆ ಸಂಬಂಧಿಸಿದ್ದು ಇದ್ದಾವೆ. ಆದರೆ ಯಾರ ಸತ್ಯ ಮಹಾವ್ರತವನ್ನು ಅಥವಾ ಸತ್ಯ ಅನುವ್ರತವನ್ನು ಕೂಡ ಅಂಗೀಕಾರ ಮಾಡುವಂಥ ಸಮ್ಯಕ್ ದೃಷ್ಟಿ ಜೀವ, ಸಮ್ಯಕ್ತ್ವ ಸಂಪನ್ನ ಜೀವ ಸತ್ಯಾನುವ್ರತ ಅಥವಾ ಸತ್ಯ ಮಹಾವ್ರತ ಅಂಗೀಕಾರ ಮಾಡಲಿಕ್ಕೆ ತಯಾರಾಗ್ತಾನೆ, ಆ ವೇಳೆದೊಳಗ ಆ ಸತ್ಯದೊಳಗ ಇವು ದೋಷ ಇದ್ದಾವೆ, ಇವುಗಳನ್ನ ಅವನು ತಿಳ್ಕೊಂಡಿರೋದು ಅವಶ್ಯಕ. ಯಾವುದು ಇದೆ ಅದನ್ನ ಇಲ್ಲ ಅನ್ನೋದ, ಯಾವುದು ಇಲ್ಲ ಅದನ್ನ ಇದೆ ಅನ್ನೋದ, ಯಾವುದು ಹೇಗಿದೆಯೋ ಅದರಿಂದ ಬೇರೆ ರೂಪ ತಿಳ್ಕೊಳ್ಳುತ್ತ ಅನ್ನೋದಂದ್ರೆ ತಿಳ್ಕೊಳ್ಳೋದು. ಸತ್ಯ ಇದು ಧರ್ಮದ ಒಂದು ವಿಭಾಗ ಇದೆ. ವ್ರತ 5 ಮೊದಲನೇ ಅಹಿಂಸಾ ವ್ರತದೊಳಗ 12 ಭೇದ ಹೇಳ್ತಾರೆ. ಇಲ್ಲಿ ಸತ್ಯ ವ್ರತದೊಳಗ 4 ಭೇದ ಹೇಳ್ತಾರೆ. ಅಂದ್ರೆ ಅಸತ್ಯದ ಭೇದ 4, ಅಲ್ಲಿ ಹಿಂಸೆಯ ಭೇದ 12 ಪ್ರಕಾರದಿಂದ ಹೇಳ್ತಾರೆ. ಇಲ್ಲಿ ಇವೆಲ್ಲ ಏನದವು ಆತ್ಮನ ಪರಿಣಾಮದ ನಿರ್ಮಲತೆಯ ಸಲುವಾಗಿ ಯಾವ ಅನಾದಿ ಅಜ್ಞಾನದ ಸಂಸ್ಕಾರದಿಂದ ಆತ್ಮನ ಮಲಿನತೆಗೆ ಕಾರಣೀಭೂತವಾದಂತಹ ಭಾವವಿಶೇಷಗಳಿದ್ದಾವೆಯೋ ಅವುಗಳ ಪರಿಹಾರ ಮಾಡಿದ ನಂತರ ಆತ್ಮನ ನಿರ್ಮಲತೆಯ ಸಲುವಾಗಿ ಪಂಚ ಅನುವ್ರತ ಅಥವಾ ಪಂಚಮಹಾವ್ರತದ ಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಸಮ್ಯಕ್ ದೃಷ್ಟಿ ಜೀವದ ಸಲುವಾಗಿ. ಅವನಿಗೆ ಈ ಅಸತ್ಯಗಳದ ಪರಿಚಯ ಇದೆಯೋ ಅಥವಾ ಇಲ್ಲ. ಜೀವವನ್ನ ಜೀವ ಇಲ್ಲ, ದೇಹ ರೂಪನ ಇದ್ದೇನೆ ಅಂತ ಹೇಳಿ ಅವನು ತಿಳಿಯೋದಿಲ್ಲ. ದೇಹವನ್ನ ಜೀವರೂಪ ಅಂತ ಹೇಳಿನೂ ತಿಳಿಯೋದಿಲ್ಲ. ದೇಹವನ್ನ ಜೀವ, ಜೀವವನ್ನ ದೇಹ ಅಂತ ಹೇಳಿ ತಿಳಿಯೋದಿಲ್ಲ. ಹಾಗಾದ್ರೆ ಈ ಪ್ರಕಾರ ಇವು ಮೇಲಿನ 3 ಅಸತ್ಯಗಳು ಏನದವು, ಆ 3 ಅಸತ್ಯಗಳಿಗೆ ಸಂಬಂಧಿಸಿದ ಹಾಗೆ ನಿರ್ದೋಷ ಜ್ಞಾನ ಅವನಿಗೆ ಇದೆಯೋ ಅಥವಾ ಇಲ್ಲ. ಇದೆ, ಆತ್ಮನ ಅನುಭೂತಿ ಪೂರ್ವಕ ಶ್ರದ್ಧೆ ಇದೆ. ಆದ್ರೆ ಈ ವ್ರತ ಏನಿದೆ ಇದು ಚಾರಿತ್ರಕ್ಕೆ ಸಂಬಂಧಿಸಿದ ಹಾಗೆ ಇದೆ. ಶ್ರದ್ಧೆಯ ವಿಷಯದೊಳಗ ನಿರ್ಮಲತೆ ಬಂದು ಬಿಟ್ಟಿದ್ರೂ ಕೂಡ ಚಾರಿತ್ರಕ್ಕೆ ಸಂಬಂಧಿಸಿದ ಹಾಗೆ ಮಲಿನತೆ ಹೋಗುವುದ ಇದು ಶ್ರದ್ಧೆಯ ಅಧೀನ ಇಲ್ಲ. ಹೀಗಾಗಿ ಈ ಚಾರಿತ್ರದೊಳಗ ನಿರ್ಮಲತೆ ಬರುವ ಸಲುವಾಗಿ ಅಥವಾ ಅನಾದಿ ವಿಪರೀತ ಶ್ರದ್ಧೆಯ ಸಂಸ್ಕಾರದಿಂದ ಚಾರಿತ್ರದಲ್ಲಿ ಯಾವ ಪ್ರಕಾರ ಯಥಾರ್ಥತೆಗೆ ಸಂಬಂಧಿಸಿದ ಜ್ಞಾನ ಆದರೂ ಕೂಡ ಆ ಪ್ರಕಾರದ ಪ್ರವೃತ್ತಿ ಆಗುವುದಿಲ್ಲ. ಅದಕ್ಕೆ ಪಂಚ ಅಣುವ್ರತ ಧಾರಣ ಮಾಡಲಿಕ್ಕೆ ಹೊರಟಿರುವಂತಹ ಶ್ರಾವಕನಿಗೆ ಇವುಗಳದ್ದು ಪರಿಚಯ ಮಾಡುತ್ತಾರೆ. ಸತ್ಯ ಅಣುವ್ರತ ಧಾರಣ ಮಾಡಬೇಕಾಯ್ತು ಅಂತಂದ್ರ ಅವನ ಆ ಯಾವ ಚಾರಿತ್ರಕ್ಕೆ ಸಂಬಂಧಿಸಿದ ಪರಿಣಾಮಗಳು ಉದಿಸಿ ಬರ್ತವೆಯೋ ಆ ಪರಿಣಾಮಗಳಿಗೆ ಆಧಾರ ರೂಪದಿಂದ ಈ ಜ್ಞಾನ ಇರುವುದು ಅವಶ್ಯಕ ಇದೆ. ಯಾವ ಜ್ಞಾನ? ಸತ್ಯ ಅಸತ್. ಒಂದು ಸತ್ ಇದೆ ಅದನ್ನ ಅಸತ್ ಮಾಡಿದ, ಅಸತ್ ಇದೆ ಅದನ್ನ ಸತ್ ಮಾಡಿದ, ಒಂದು ಇದೆ ಅದನ್ನು ಇನ್ನೊಂದು ರೂಪ ತಿಳಿದ. ಆ ಪ್ರಕಾರ ಶ್ರದ್ಧೆ ಅಪೇಕ್ಷಾದಿಂದ ಅವನಲ್ಲೇ ಪರಿಪೂರ್ಣ ಶುದ್ಧತೆ ನಿರ್ದೋಷತೆ ಬಂದಿದ್ರೂ ಕೂಡ ಚಾರಿತ್ರದೊಳಗ ಆ ಪ್ರಕಾರದ ನಿರ್ದೋಷತೆ ಬರುವ ಸಲುವಾಗಿ ಜ್ಞಾನದೊಳಗ ಈ ವಿಷಯದ ಪರಿಚಯ ಇರೋದು ಅವಶ್ಯಕ ಇದೆ. ಯಾವ ವಿಷಯದ? ಜೀವ
ದೇಹದೊಳಗೆ ಜೀವ ಇದ್ರೂ ಕೂಡ ತನ್ನನ್ನು ದೇಹ ರೂಪ ಅಂತ ಹೇಳಿ ವರ್ತಿಸುವುದಿಲ್ಲ. ಸಮ್ಯಕ್ ದೃಷ್ಟಿಗೆ ಮಾತಿದ್ದೀರಿ, ಮಿಥ್ಯಾ ದೃಷ್ಟಿಗಂತೂ ಇದು ಸಾಧ್ಯನೇ ಇಲ್ಲ. ವ್ರತ ಧಾರಣ ಮಾಡುವ ಸಲುವಾಗಿ ಸ್ವಪರ ಭೇದ ವಿಜ್ಞಾನ ಪೂರ್ವಕ ಆತ್ಮನ ಅತೀಂದ್ರಿಯ ಜ್ಞಾನ, ಅತೀಂದ್ರಿಯ ಆನಂದ ಸ್ವಭಾವಿಯಾದಂತಹ ತ್ರಿಕಾಲಿ ಧ್ರುವ ವಸ್ತುವಿನ ಅನುಭೂತಿ ಪೂರ್ವಕ ಸ್ಪಷ್ಟ ಪರಿಚಯ, ಪ್ರತ್ಯಕ್ಷ ಪರಿಚಯ ಅವನಿಗಿದ್ರೂ ಕೂಡ ಅವನ ಚಾರಿತ್ರದೊಳಗ ಯಾವ ನಿರ್ದೋಷತೆ ಬರಬೇಕಾಗಿದೆಯೋ ಆ ನಿರ್ದೋಷತೆಯ ಸಲುವಾಗಿ ಶ್ರದ್ಧಾ ಸಾಪೇಕ್ಷ ನಿರ್ಮಲತೆ ಇರುವೆಳೆದೊಳಗೂ ಕೂಡ ಆ ಶ್ರದ್ಧೆಯ ಅನುಸರಣೆ ಜ್ಞಾನ ಕೆಲವು ಅಂಶದಿಂದ ಮಾಡ್ತಾ ಇರುವೆಳೆದೊಳಗೂ ಕೂಡ ಈ ಚಾರಿತ್ರದ ನಿರ್ಮಲತೆಯ ಸಲುವಾಗಿ ಜ್ಞಾನದೊಳಗ ವಿಶೇಷ ಪ್ರವೃತ್ತಿ ಆಗೋದು ಅವಶ್ಯಕ. ಅಂದ್ರನ ಜ್ಞಾನ ಏನಿದೆ ಇದುವೇ ಮೋಕ್ಷದ ಕಾರಣ ಅನ್ನೋದು ಸಿದ್ಧಾರ್ಥಿಗೆ. ಮೊದಲು ಶ್ರದ್ಧೆಯ ನಿರ್ಮಲತೆಯ ಸಲುವಾಗಿ ವಸ್ತುವಿನ ಸ್ವರೂಪದ ಯಥಾರ್ಥ ಹೇಗಿದೆಯೋ ಹಾಗೆ ಆಗಮದೊಳಗೆ ಹೇಳಿರುವ ಪ್ರಕಾರ ಪರೀಕ್ಷೆ ಮಾಡಿ ನಿರ್ಣಯ ಮಾಡೋದು ಜ್ಞಾನನೇ ಇದೆ. ಅರ್ಥಾತ್ ಸಮ್ಯಕ್ ದರ್ಶನಕ್ಕೆ ಕಾರಣ ಜ್ಞಾನನ ಆಯ್ತು. ಮತ್ತ ಆ ಸಮ್ಯಕ್ ದರ್ಶನಕ್ಕೆ ಕಾರಣೀಭೂತವಾದಂತಹ ಯಾವ ವಸ್ತು ಸ್ವರೂಪದ ಯಥಾರ್ಥ ಜ್ಞಾನ ಇದೆಯೋ ಆ ಜ್ಞಾನ, ಆ ಅನುಭೂತಿ, ವಸ್ತು ಸ್ವರೂಪದ ಜ್ಞಾನಪೂರ್ವಕ ಯಾವ ಅನುಭೂತಿ ಆದದ್ದಿದೆ ಆ ಅನುಭೂತಿಯ ಜೊತೆಗೆ ಕೆಲವು ಅಂಶದಿಂದ ಜ್ಞಾನ ಪರಿಣಮನಶೀಲ ಇದ್ರೂ ಕೂಡ ಚಾರಿತ್ರದ ಸಲುವಾಗಿ ಪುನಃ ಅದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕು ಆಗೋದ್ರೆ. ಅದರ ನಂತರ ಅನುವ್ರತದ ನಂತರ ಮಹಾವ್ರತದ ಸಲುವಾಗಿ ಕೂಡ ಮತ್ತೆ ಜ್ಞಾನದ್ದನ ಕಾರ್ಯ. ಮಹಾವ್ರತ ಸ್ವೀಕಾರ ಮಾಡಿದ ನಂತರ ಶ್ರೇಣ್ಯಾರೋಹಣೆಯ ಸಲುವಾಗಿ ಕೂಡ ಕ್ಷಯೋಕ್ಷಮ ಸಮ್ಯಕ್ತ ಇದ್ದದ್ದು ಪುನಃ ದ್ವಿತೀಯೋಪಶಮದ ಸಲುವಾಗಿ ಜ್ಞಾನನ ಪ್ರಯತ್ನ ಮಾಡ್ತಿದ್ದೀರಿ. ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವ ಆ ಪ್ರಾಪ್ತ ಆದ ನಂತರ ಒಂದ್ ವೇಳೆ ಉಪಶಮ ಶ್ರೇಣಿ ಹತ್ಯದ ಅಂದ್ರ ಅದಕ್ಕೂ ಜ್ಞಾನನ ಆಧಾರ ಇದೆ. ಕ್ಷಪಕ ಶ್ರೇಣಿ ಹತ್ಯದ ಅಂತಂದ್ರ ಅದಕ್ಕೂ ಜ್ಞಾನದನ ಕ್ರಿಯೆ ಮುಖ್ಯ ಇದೆ. ಚಾರಿತ್ರದೊಳಗೆ ಯಾವ್ಯಾವ ಪ್ರಕಾರದ ವಿಶೇಷ 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 ನಿರ್ಮಲತೆ ಆಗ್ತಾ ಹೋಗ್ತಿದೆಯೋ ಅದರಿಂದ ಜ್ಞಾನ ಸಹಜ ತನ್ನ ಸ್ವಭಾವ ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ಅರ್ಥಾತ್ ಜ್ಞಾನ ನೋಡ್ರಿ ಶುದ್ಧ ಪರಿಣತಿಯೊಳಗ ಆ ಶುದ್ಧತೆ ಏನು ಬಂದದ್ದಿದೆ ಆತ್ಮನ ಅನುಭೂತಿ ಪ್ರತ್ಯಕ್ಷ ಯಾವ ಸಮಯದೊಳಗೆ ಆತ್ಮನ ಅನುಭವ ಬರ್ತಾ ಇದೆ ಅದು ಶುದ್ಧೋಪಯೋಗಿ ಇದೆ. ಆತ್ಮನ ಅನುಭೂತಿ ಒಂದು ಸಮಯ ಆದ ನಂತರ ಆ ಅನುಭೂತಿ ಬಿಟ್ಟು ಹೋಗಿ ಪುನಃ ಅವನಲ್ಲಿ ಯಾವ ಶ್ರದ್ಧಾಜ್ಞಾನದ ಭೂಮಿಕೆ ನಡೀತಾ ಇದೆಯಲ್ಲ ಅದಕ್ಕೆ ಶುದ್ಧ ಪರಿಣತಿ ಅಂತಾರೆ. ಆದ್ರೆ ಆ ಶುದ್ಧ ಪರಿಣತಿಯೊಳಗ ಶ್ರದ್ಧೆಯ ಪಾತ್ರ ಎಷ್ಟಿದೆ ಮತ್ತು ಜ್ಞಾನದ ಪಾತ್ರ ಎಷ್ಟಿದೆ ಶುದ್ಧ ಪರಿಣತಿ ಅಂತ ಹೇಳಿ ಶಬ್ದ ಏನೋ ಕರ್ಣಾನುಯೋಗದೊಳಗೆ ಬರ್ತಿದೆ. ಶುದ್ಧ ಪರಿಣತಿ ಬೇರೆ ಇದೆ, ಶುದ್ಧೋಪಯೋಗ ಬೇರೆ ಇದೆ, ಇದೇನೋ ನಮಗೆ ತಿಳಿಯುತ್ತದೆ. ಶುದ್ಧ ಪರಿಣತಿ ಏನಿದೆ ಅದರ ಸಮ್ಯಕ್ ದರ್ಶನದ ನಂತರ ಜೀವದಲ್ಲೇ ಅಖಂಡವಾಗಿ ಉಳಿತಿದೆ ಅನ್ನೋದು ನಮಗೂ ಗೊತ್ತಾಯ್ತು. ಆದ್ರೆ ಆ ಶುದ್ಧ ಪರಿಣತಿ ಅರ್ಥಾತ್ ಶ್ರದ್ಧಾ ಮತ್ತು ಜ್ಞಾನದ ನಿರ್ಮಲ ಪರಿಣತಿ ಇದೆ. ಆದ್ರೆ ಅವು ಎರಡರದು ಪಾತ್ರ ಎಷ್ಟೆಷ್ಟಿದೆ, ಶ್ರದ್ಧೆಯ ಪಾತ್ರ ಎಷ್ಟಿದೆ, ಭೂಮಿಕೆ ಎಷ್ಟಿದೆ, ಮತ್ತ ಜ್ಞಾನದ ಭೂಮಿಕೆ ಎಷ್ಟಿದೆ. ಶ್ರದ್ಧೆ ಅಂತೂ ನಿರ್ವಿಕಲ್ಪನೆ ಇದೆ, ಅದರ ಭೂಮಿಕೆ ಏನೂ ಇಲ್ಲ. ಅದು ಶುದ್ಧ ಆಯ್ತು ಅಂತಂದ್ರ ಆಯ್ತ್ರೆ. ಕಾರ್ಯ ಮಾಡುವಂತಹ ಯೋಗ್ಯತೆ ಏನಿದೆ ಅದು ಜ್ಞಾನ. ಆ ಶುದ್ಧ ಪರಿಣತಿಯೊಳಗೆ ನಾವು ಎರಡೂ ಕೂಡಿದ್ದು ಅದವಲ್ಲ, ಶ್ರದ್ಧೆ ಮತ್ತು ಜ್ಞಾನದ ನಿರ್ಮಲ ಕಾರ್ಯ. ಅಲ್ಲೇ ನಿರ್ಮಲ ಕಾರ್ಯದೊಳಗೆ ಶ್ರದ್ಧೆ ಅಂತೂ ನಿರ್ಮಲ ಆಯ್ತು ಮುಗಿದ್ರೆ ಅದೇನು ಮಾಡೋದನ್ನೇ ಇಲ್ರಿ. ಜ್ಞಾನ ಏನು ನಿರ್ಮಲ ಆಗಿದೆ ಅಲ್ಲ, ಜ್ಞಾನ ನಿರ್ಮಲ ಆಗಿದೆ ಅಂತಂದ್ರೆ ಏನ್ ಮಾಡ್ತಾ ಇದೆ? ಶುದ್ಧ ಪರಿಣತಿಯೊಳಗ ನಿರ್ಮಲ ಜ್ಞಾನ ಏನು ಮಾಡ್ತಾ ಇದೆ? ನಿರ್ಮಲ ಅಂದ್ರೆ ಅಥವಾ ಸಮ್ಯಕ್ ಅಂದ್ರೆ ಏನು ಮಾಡ್ತಾ ಇದೆ? ಅದ ನಿರ್ಮಲ ಶ್ರದ್ಧಾ. ಜ್ಞಾನ ಏನ್ ಮಾಡ್ತಾ ಇದೆ? ಶ್ರದ್ಧಾ ನಿರ್ಮಲ ಆಯ್ತು ಮುಗಿದ್ರೆ. ಶ್ರದ್ಧಾ ಅಂತೂ ಏನ್ ಮಾಡುದಿಲ್ಲ. ಶ್ರದ್ಧಾ ಅಂಧ ಇದೆ. ಶ್ರದ್ಧಾ ಒಂದು ಸಲ ಯಾವುದರ ಕುರಿತಾಗಿ ಅದು ತನ್ನವನ್ನು ಮನ್ನಿಸಿ ಬಿಡ್ತಿದೆಯೋ ಆಯ್ತು, ಅದರಲ್ಲೇ ವಿಕಲ್ಪ ಇರುವುದಿಲ್ಲ, ಯಾವ ಪ್ರಕಾರದ ಕ್ರಿಯೆ ಇಲ್ಲ ಅದರಲ್ಲಿ.
ಹಾಗಾದ್ರೆ ಜ್ಞಾನ ಅಲ್ಲಿ ಏನು ಕಾರ್ಯ ಮಾಡ್ತಾ ಇದೆ? ಶುದ್ಧ ಪರಿಣತಿಯೊಳಗ ಇರುವಂತ ಯಥಾರ್ಥ ಜ್ಞಾನ ಯಾವ ಕಾರ್ಯ ಮಾಡ್ತಾ ಇದೆ? ಅದು ಭೇದ ರೂಪ ಇದೆ ರೀ ಜ್ಞಾನ. ಬರೇ ಭೇದ ಅಖಂಡ ಜ್ಞಾನನೇ ಇಲ್ಲ. ಶ್ರದ್ಧೆಯ ನಿರ್ಮಲತೆ, ಅದರ ಜೊತೆಗೆ ಜ್ಞಾನದ ಏಕತೆ, ಇವು ಎರಡೂ ಸೇರಿದ್ದ ಯಾವ ಜೀವದ ಪರಿಣಮನ ಇದೆಯೋ ಅದಕ್ಕೆ ಶುದ್ಧ ಪರಿಣಮನ ಅಂತಾರೆ. ಹಾಗಾದ್ರೆ ಅಲ್ಲಿ ಜ್ಞಾನದ ಪಾತ್ರ ಏನಿದೆ? ಜ್ಞಾನ ಯಾವುದರ ಜೊತೆಗೆ ಏಕತ್ವ ಮಾಡ್ತಾ ಇದೆ? ಏಕತ್ವ ಮಾಡ್ತಾ ಇದೆ, ಏನು ಮಾಡ್ತಾ ಇಲ್ಲ? ಶುದ್ಧ ಪರಿಣತಿಯೊಳಗ ಯಾವ ಶುದ್ಧ ಶ್ರದ್ಧೆಯ ಜೊತೆಗೆ ಅಥವಾ ನಿರ್ಮಲ ಶ್ರದ್ಧೆಯ ಜೊತೆಗೆ ಜ್ಞಾನ ವರ್ತಿಸ್ತಾ ಇದೆಯಲ್ಲ, ಆ ಜ್ಞಾನ ಏನು ಕಾರ್ಯ ಮಾಡ್ತಾ ಇದೆ ಅಂತಂದ್ರ, ಶ್ರದ್ಧೆಯ ಯಾವ ಶುದ್ಧ ಶ್ರದ್ಧೆ ಅಂತ ಹೇಳಿ ಹೇಳ್ತ, ನಿರ್ಮಲ ಶ್ರದ್ಧೆ ಅಂತ ಹೇಳಿ ಹೇಳ್ತಲ್ಲ, ಅದರ ಜೊತೆಗಿದೆಯಲ್ಲ, ಜ್ಞಾನದ ಜೊತೆಗೆ ಅದ. ಜ್ಞಾನದ ಮಾತ್ರ ಪರಿಣಮನಿಲ್ಲ, ಅದರಲ್ಲೇ ಶ್ರದ್ಧೆ ಕೂಡಿದ್ದೇ ಇದೆ. ಆ ಶ್ರದ್ಧೆಯಿಂದ ನಿರ್ಮಲ ಇದೆ, ನಿರ್ಮಲ ಶ್ರದ್ಧೆ ಇದೆ. ನಿರ್ಮಲ ಶ್ರದ್ಧೆಯ ಜೊತೆಗೆ ಜ್ಞಾನ ಕೂಡಿ ಪರಿಣಮನ ಮಾಡ್ತಾ ಇದ್ದೀರಿ, ತಿಳಿತಾರಲ್ಲ ಶುದ್ಧ ಪರಿಣತಿ ಅಂತಂದ್ರ. ಹಾಗಾದ್ರೆ ಆ ಯಾವ ಜ್ಞಾನ ಇದೆ, ಆ ಜ್ಞಾನ ಯಾವ ನಿರ್ಮಲ ಶ್ರದ್ಧೆಯ ಜೊತೆಗಿದೆಯಲ್ಲ, ಆ ನಿರ್ಮಲ ಶ್ರದ್ಧೆಯ ವಿಷಯನಾದಂತಹ ಶುದ್ಧಾತ್ಮನನ್ನು ಬಿಡುವುದಿಲ್ರಿ. ಜ್ಞಾನದ ಪರಿಣಮನ ಹೇಗೆ ನಡೆದಿದೆ ಅಂತಂದ್ರ, ಯಾವ ನಿರ್ಮಲ ಶ್ರದ್ಧೆಯ ಜೊತೆಗೆ ಕೂಡಿಕೊಂಡದ ಪರಿಣಮನ ಮಾಡ್ತಾ ಇದೆ, ಅದ ಬರೇ ಆ ನಿರ್ಮಲ ಶ್ರದ್ಧೆಯ ಜೊತೆಗಿಲ್ಲ, ಆ ಶ್ರದ್ಧೆಯ ನಿರ್ಮಲತೆಗೆ ಯಾವ್ದು ಆಧಾರ ಇತ್ತಲ್ಲ, ಆ ಧ್ರುವ ದ್ರವ್ಯ ಶ್ರದ್ಧಾದ ವಿಷಯವಾದಂತಹ ಯಾವ ಆತ್ಮತತ್ವ ಧ್ರುವ ದ್ರವ್ಯ ಇದೆಯಲ್ಲ, ಅದನ್ನು ಅದರ ಜೊತೆಗೇನು ಏಕತ್ವವನ್ನು ಬಿಡ್ತಾ ಇಲ್ಲ ಜ್ಞಾನ. ಮತ್ತ ಯಾವುದ ಅನಾದಿ ಕಾಲದಿಂದ ಪರಿಣಾಮಗಳು ಅಶುದ್ಧ ಪರಿಣಾಮಗಳು ಆಗ್ತಾ ಇದಾವಲ್ಲ, ಈಗ ಅವು ಬರೀ ಚಾರಿತ್ರಕ್ಕೆ ಸೀಮಿತ ಉಳಿದವ್ರಿ. ಶ್ರದ್ಧೆ ಅಂತೂ ಅದರಿಂದ ಭಿನ್ನಾಗಿ ಆತ್ಮ ಸ್ವಭಾವದೊಳಗೆ ಸ್ಥಿರ ಆಯ್ತಲ್ಲ. ಹಾಗಾದ್ರೆ ಜ್ಞಾನ ಈ ಎರಡರ ಮಧ್ಯದೊಳಗೆ ಯಾವ ಕಡೆ ಎಷ್ಟು ಎಳೆದಾಡ್ತಾ ಇದೆ? ಆ ಜ್ಞಾನ ಶ್ರದ್ಧೆಯ ನಿರ್ಮಲತೆಗೆ ವಿಷಯನಾದಂತಹ ಶುದ್ಧಾತ್ಮನ ಜೊತೆಗೆ ಏಕತೆಯನ್ನು ಬಿಟ್ಟುಕೊಡುವುದಲ್ಲ. ಒಂದು ಮಾತು, ಶುದ್ಧ ಪರಿಣತಿಯೊಳಗೆ ಪಾತ್ರ ಸಂಪೂರ್ಣ ಜ್ಞಾನದ್ದೇ ಇದೆ, ಅದರ ಜೊತೆಗಿರುವಂತಹ ಏಕತೆಯನ್ನು ಬಿಟ್ಟುಕೊಡುವುದಿಲ್ಲ. ಅನಾದಿ ಕಾಲದಿಂದ ಈ ಅಶುದ್ಧ ಪರಿಣಾಮಗಳ ಜೊತೆಗೆ ಏನು ತನ್ಮಯ ಆಗ್ತತ್ತಲ್ಲ, ಅದನ್ನ ಕ್ರಮದಿಂದ ಈ ಏಕತೆಯ ವಿಷಯ ಎಷ್ಟೆಷ್ಟು ಏಕತೆಯೊಳಗೆ ಎಷ್ಟೆಷ್ಟು ದೃಢತೆ ಆಗ್ತಿದೆಯೋ ಅಷ್ಟಷ್ಟು ಆ ಅಶುದ್ಧ ಪರಿಣಾಮಗಳ ಜೊತೆಗಿನ ಏಕತೆ ಶಿಥಿಲ ಆಗ್ತಿದೆ. ಅದು ಎಷ್ಟೆಷ್ಟು ಶಿಥಿಲ ಆಗ್ತಿದೆಯಲ್ಲ ಅಷ್ಟಷ್ಟು ಗುಣಸ್ಥಾನಗಳ ಏರಿಕೆ. ಇದನ್ನೇ ಅಮೃತ ಚಂದ್ರಾಚಾರ್ಯರು ಜ್ಞಾನ ಕ್ರಿಯಾಭ್ಯಾಮ ಮೋಕ್ಷ ಸಂಪೂರ್ಣ ಕಾರ್ಯ ಪಾತ್ರ ಜ್ಞಾನ ಅಂತಿದೆ. ಶ್ರದ್ಧಾ ನಿರ್ಮಲಾಗಿ ಕೂತಿತ್ತು ಅಂತಂದ್ರೆ ಆಯ್ತ್ರಿ, ಅದರದೇನು ಕೆಲಸ ಇಲ್ಲ. ಮತ್ ಚಾರಿತ್ರ ಯಾವ್ದು ಸ್ವಯಂ ಮಲಿನ ಇದೆಯೋ ಅದು ನಿರ್ಮಲ ಆಗೋ ಸಾಧ್ಯ ಇಲ್ಲ. ಮತ್ತೆ ಯಾವುದು ಇನ್ನೂ ಉತ್ಪನ್ನ ಆಗಿಲ್ಲವೋ ಅದರ ನಿರ್ಮಲತೆಯ ಸಲುವಾಗಿ ಈ ಪರಿಣಾಮ ಏನು ಮಾಡೋ ಸಾಧ್ಯ ಇಲ್ಲ. ಹಾಗಾದ್ರೆ ಜ್ಞಾನ ಆ ನಿರ್ಮಲ ಶ್ರದ್ಧೆಯ ಆಧಾರನಾದಂಥ ಆಶ್ರಯನಾದಂಥ ವಿಷಯನಾದಂಥ ಯಾವ ಶುದ್ಧಾತ್ಮ ಅದನೋ ಆ ಶುದ್ಧಾತ್ಮನಲ್ಲಿ ಎಷ್ಟೆಷ್ಟು ಏಕ ರೂಪ ಆಗ್ತಿದೆಯೋ ಅಷ್ಟೆಷ್ಟ ಅನಾದಿ ಸಂಸ್ಕಾರ ಏನು ಕ್ಷಣವರ್ತಿ ಅಶುದ್ಧ ಭಾವದ ಜೊತೆಗೆ ಏಕಾಗುವ ತನ್ಮಯ ಆಗುವ ಅದರದೇ ಅನುಭವ ಪಡೆಯುವ ಯಾವ ರೂಢಿ ಇತ್ತಲ್ಲ, ಅದು ಇಲ್ಲಿ ಏಕ ಆದಷ್ಟು ಬಿಡ್ತಾ ಹೋಗ್ತೀವಿ. ಅದು ಬಿಡ್ತಾ ಹೋಗುವುದರ ಹೆಸರನ್ನ ಅದು ಎಷ್ಟು ಬಿಟ್ಟಿತ್ತು ಅಷ್ಟು ಮೋಕ್ಷ ಮಾರ್ಗದಲ್ಲಿ ಜೀವ ಮುಂದುವರಿಯುತ್ತದೆ. ಅದನ್ನೇ ಚಾರಿತ್ರದ ನಿರ್ಮಲತೆ ಅಂತಾರೋ ಅಥವಾ ಸಮ್ಯಕ್ ಚಾರಿತ್ರ ಅಂತಾರೋ ಅಥವಾ ದೇಶ ಚಾರಿತ್ರ ಅಂತಾರೋ ಅಥವಾ ಸಕಲ ಚಾರಿತ್ರ, ಇವು ಕ್ರಮದಿಂದ ದೇಶ ಚಾರಿತ್ರ ಬರ್ತಿದೆ, ಸಕಲ ಚಾರಿತ್ರ ಬರ್ತಿದೆ, ಯಥಾಖ್ಯಾತ ಚಾರಿತ್ರ ಬರ್ತಿದೆ. ಅವೆಲ್ಲ ಕ್ರಮದಿಂದ ಜ್ಞಾನದ ಕಾರ್ಯವೇ ಅದರಲ್ಲಿ ಪ್ರಮುಖ ಇದೆ ಅಂಥೇಳಿ ಇದೇ ಅಮೃತ ಚಂದ್ರಾಚಾರ್ಯ ದೇವ ಸಮಯ ಸಾರದೊಳಗ ಜ್ಞಾನ ಕ್ರಿಯಾಭ್ಯಾಮ ಮೋಕ್ಷ ಅಂತ ಹೇಳಿ ಒಂದು ಹೇಳ್ರ. ಇನ್ನೊಂದೇನು ಹೇಳ್ರು? ಆತ್ಮಾಜ್ಞಾನ, ಸ್ವಯಂ ಜ್ಞಾನ. ಜ್ಞಾನಾದನ್ಯತ್ ಕರೋತಿ ಕಿಂ, ಜ್ಞಾನವನ್ನು ಹೊರತುಪಡಿಸಿ ಅವನು ಬೇರೆ ಏನನ್ನಾದ್ರೂ ಯಾತಕ್ಕ ಮಾಡ್ತಾನೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವೇನದನು? ಅವನು ಜ್ಞಾನ. ಆತ್ಮ ಅಂದ್ರೆ ಏನ? ಜ್ಞಾನ.
ಅದ್ಭುತ ಕಲಿಸಿದಿರಿ. ಆತ್ಮ ಜ್ಞಾನಂ ಸ್ವಯಂ ಜ್ಞಾನಂ. ಆತ್ಮ ಅಂದ್ರ ಜ್ಞಾನ, ಅರ್ಥಾತ್ ನಾನು ಅಂದ್ರ ಜ್ಞಾನ, ನಾನು ಅಂದ್ರ ಜ್ಞಾನ, ನಾನು ಅಂದ್ರ ಜ್ಞಾನವೇ ಇದ್ದೇನೆ. ಈ ಪ್ರಕಾರ ಯಾರಲ್ಲೇ, ಯಾವ ಜೀವದಲ್ಲೇ ಜ್ಞಾನದ ಮುಖ್ಯತೆ, ಜ್ಞಾನದ ಮುಖ್ಯತೆ, ಜ್ಞಾನದ ಸ್ವೀಕಾರ, ಜ್ಞಾನದ ಅನುಭೂತಿ, ಜ್ಞಾನದ ಜ್ಞಾನದ್ದೇ ಅವನಿಗೆ ಯಾವಾಗ ಮಹಿಮೆ ಬರ್ತಿದೆಯೋ ಆವಾಗ ಅವನು ಜ್ಞಾನವನ್ನು ಹೊರತುಪಡಿಸಿ ಬೇರೆ ಏನೂ ಮಾಡುವುದಿಲ್ಲ. ಜ್ಞಾನಾದ್ ಅನ್ಯತ್ ಕರೋತಿ ಕಿಂ, ಯಾವುದರ ಸಲುವಾಗಿ ಮಾಡ್ತಾನೆ? ಆತ್ಮ ಅಂದ್ರನ ಜ್ಞಾನ, ಮತ್ತ ಅವನು ಸ್ವಯಂ ಯಾವಾಗ ಜ್ಞಾನ ಆಗಿ ನಿಲ್ಲುತ್ತಾನೆ, ಅವನು ಜ್ಞಾನವೇ ಇದ್ದಾನೆ. ಆದ್ರೆ ಜ್ಞಾನ ಆಗಿ ನಿಲ್ಲೋದಿದ್ದೀರಿ. ಯಾವ ಪ್ರಕಾರ ವ್ಯಕ್ತಿಯೇ ಇರ್ತಾನೆ, ಆದ್ರೆ ಅವನು ರೋಗಿಯಾಗಿ ನಿಲ್ತಾನೆ, ಅಥವಾ ಬಾಲಕಿದ್ದ ತರುಣಾಗಿ ನಿಲ್ಲುತ್ತಾನೆ, ಅವನೇ ಅದನ್ರಲ್ಲ. ಆ ಪ್ರಕಾರ ಜೀವಂತೂ ಜ್ಞಾನಮಯನೇ ಇದ್ದಾನೆ. ಆದ್ರೆ ಯಾವಾಗ ಒಂದು ಜ್ಞಾನ ರೂಪವನ್ನೇ ಪ್ರತ್ಯಕ್ಷ ಜ್ಞಾನ ರೂಪವಾಗಿ ನಿಲ್ಲುತ್ತಾನೆ, ಅರ್ಥಾತ್ ಜ್ಞಾನದ್ದೇ ಅನುಭವ ಮಾಡ್ತಾನೆ, ಜ್ಞಾನದೊಳಗ ತನ್ನದ ಸ್ವೀಕಾರ ಮಾಡ್ತಾನೆ, ಜ್ಞಾನದೊಳಗ ತನ್ನದ ಸ್ವೀಕಾರ ಮಾಡಿ ಆ ಜ್ಞಾನದಲ್ಲೇ ಇರ್ಲಿಕ್ಕೆ ಬಯಸ್ತಾನೆ. ಈ ಯಾವೆಲ್ಲ ಪ್ರಕ್ರಿಯೆ ಅದವು ಅದು ಸ್ವಯಂ ಜ್ಞಾನ ಅಂತ ಮಾತಿದೆ. ಆತ್ಮ ಜ್ಞಾನಮಯ ಇದ್ದಾನೆ. ಇಲ್ಲಿ ಆತ್ಮ ಅಂತಂದ್ರ ನಾನು ಅಂತ ಸ್ವೀಕಾರ. ಆತ್ಮ ಸಮರ್ಪಣೆ, ಆತ್ಮಘಾತ ಅಂತಾರಲ್ಲ, ಆತ್ಮ ಅಂದ್ರೆ ತಾನು. ನಾನು ಜ್ಞಾನ ಇದ್ದೇನೆ ಅನ್ನುವುದರ ನಿರಂತರ ಆಂತರ್ಯದ ಅಭ್ಯಾಸದ ಬಲದಿಂದ ಅವನು ಸ್ವಯಂ ಯಾವಾಗ ಜ್ಞಾನವೇ ಆಗುತ್ತಾನೋ, ಜ್ಞಾನವೇ ಆಗುವುದಂತಂದ್ರೆ ಇರೋದ ಮತ್ತು ಆಗೋದ್ರೊಳಗೆ ವ್ಯತ್ಯಾಸ ಇದೆಯೇನಿಲ್ರಿ? ಇದ್ದಾನೆ, ಜ್ಞಾನನೇ ಇದ್ದಾನೆ, ಆದ್ರೆ ನಾನು ಒಂದು ಜ್ಞಾನವನ್ನು ಹೊರತುಪಡಿಸಿ ಬೇರೆ ಏನು ಇಲ್ಲ ಅನ್ನುವುದರ ಇವನಿಗೆ ಒಳಗಿನಿಂದ ಎಷ್ಟೆಷ್ಟು ಸ್ವೀಕಾರ ಆಗ್ತಿದೆಯೋ ಆಗ ಅವನು ಸ್ವಯಂ ಜ್ಞಾನ ಆಗ್ತದೆ. ಜ್ಞಾನ ಆಗತಾನೆ, ಅರ್ಥಾತ್ ಜ್ಞಾನದ ಅನುಭೂತಿಯೊಳಗೆ ಉಳಿತಾನೆ. ಜ್ಞಾನದ ಅನುಭೂತಿ ಮಾಡ್ತಾನೆ, ಜ್ಞಾನದ ಸ್ವೀಕಾರ ಮಾಡ್ತಾನೆ, ಜ್ಞಾನದೊಳಗೆ ಉಳಿತಾನೆ, ಒಂದು ಜ್ಞಾನ ರೂಪದಿಂದನ ಪರಿಣಾಮ ಮಾಡ್ತಾನೆ. ಅದು ಸ್ವಯಂ ಜ್ಞಾನ. ಅವನು ಸ್ವಯಂ ಜ್ಞಾನ ಆದ ನಂತರ ಜ್ಞಾನಾದ ಅನ್ಯತ್ ಕರೋತಿ ಕಿಂ ಅಂತಂದ್ರೆ ಅವನಿಗೆ ಕರ್ಮನಾಶ ಮಾಡೋದೆಲ್ಲಿ ಉಳಿತಿದೆ, ಅವನಿಗೆ ತಪಸ್ಸು ಮಾಡೋದೆಲ್ಲಿ ಉಳಿತಿದೆ, ಅವನಿಗೆ ವ್ರತಾಂಗೀಕಾರ ಮಾಡೋದೆಲ್ಲಿ ಉಳಿತಿದೆ, ಅವನಿಗೆ ಸಾಮಾಜಿಕ ಸಲ್ಲೇಖನ ಎಲ್ಲಿ ಉಳಿತಾವೆ, ಅವಶ್ಯಕ ಎಲ್ಲಿದ್ದಾವೆ, 28 ಮೂಲ ಗುಣ ಎಲ್ಲಿದ್ದಾವೆ, ಉಪಶಮ ಶ್ರೇಣಿ ಹತ್ತೋದೆಲ್ಲಿದೆ, ಕ್ಷಪಕ ಶ್ರೇಣಿ ಹತ್ತೋದೆಲ್ಲಿದೆ, ಯಾವುದೂ ಇಲ್ಲ. ಜ್ಞಾನಾದ ಅನ್ಯತ್ ಕರೋತಿ ಕಿಂ, ನಾನು ಜ್ಞಾನ ಇದ್ದೇನೆ. ಆತ್ಮಾಜ್ಞಾನ ಅರ್ಥಾತ್ ಆತ್ಮಾರ್ಥಾತ್ ನಾನು ಜ್ಞಾನ ಇದ್ದೇನೆ. ಆ ಜ್ಞಾನ ಇದ್ದೇನೆ ಅನ್ನುವುದರ ನಿರ್ಣಯ ಸಲುವಾಗಿ ನಾನು ಶರೀರ ಅಲ್ಲ, ನಾನು ಕರ್ಮ ಅಲ್ಲ, ನಾನು ಸಂಯೋಗ ಅಲ್ಲ, ನಾನು ರೋಗಿ ಅಲ್ಲ, ನಾನು ಬಾಲಕ ತರುಣ ವೃದ್ಧ ಅಲ್ಲ. ಈ ಪ್ರಕಾರ ಎಷ್ಟು ಅವನಿಗೆ ನಕಾರಾತ್ಮಕವಾಗಿ ಯಾವುಗಳಲ್ಲೇ ತನ್ನದ ಕಲ್ಪನೆ ಮಾಡಿಕೊಂಡಿದ್ದನೋ ಸತತ ಆ ಕಲ್ಪನೆಯ ಸಂಸ್ಕಾರ ನಡೀತಾ ಇದೆಯೋ ಅದರ ಕುರಿತಾಗಿ ಬಿಡಿಸಿಕೊಳ್ಬೇಕಾದ್ರೆ ನಾನು ಇದಲ್ಲ ಒಳಗಡೆ ನಡೀತಾ ಇರ್ತಿದೆ ಅಭ್ಯಾಸ. ಅದರ ಬಲದಿಂದ ಅವೇನಾಗ್ತಾನೆ, ನಾನು ಜ್ಞಾನ ಇದ್ದೇನೆ, ಇದಲ್ಲ ಹಾಗಾದ್ರೆ ಏನು ಇದಿದ್ದೇನೆ, ಇದಲ್ಲ ಹಾಗಾದ್ರೆ ಏನು ಇದಿದ್ದೇನೆ. ಅರ್ಥಾತ್ ಶರೀರ ಅಲ್ಲ, ಕರ್ಮ ಅಲ್ಲ, ಸುಖ ದುಃಖದ ಅನುಭವ ಮಾಡುವುದು ನನ್ನ ಸ್ವರೂಪ ಅಲ್ಲ, ನಾನು ಬರೇ ಜ್ಞಾನ. ಸುಖ ಆದ್ರೂ ತಿಳಿಯುವಂಥವಿದ್ದೇನೆ, ದುಃಖ ಆದ್ರೂ ತಿಳಿಯುವಂಥವಿದ್ದೇನೆ, ಅಶುಭ ಕರ್ಮದ ಉದಯವನ್ನು ತಿಳಿಯುವಂಥವಿದ್ದೇನೆ, ಶುಭ ಕರ್ಮದ ಉದಯವನ್ನು ತಿಳಿಯುವಂಥವಿದ್ದೇನೆ. ಅಶುಭ ಕರ್ಮದ ಉದಯನೂ ಒಂದು ದಿವಸ ಪೂರ್ಣ ಆಗೋದಿದೆ, ಶುಭ ಕರ್ಮದ ಉದಯನೂ ಒಂದು ದಿವಸ ಪೂರ್ಣ ಆಗೋದಿದೆ. ಶುಭ ಭಾವನೂ ಒಂದು ಸಮಯ ಪೂರ್ಣ ಆಗೋದಿದೆ, ಅಶುಭ ಭಾವನೂ ಒಂದು ಸಮಯ ಪೂರ್ಣ ಆಗೋದಿದೆ. ಪರದ ಕಡೆಗೆ ದೃಷ್ಟಿ ಹಾಕುವುದರಿಂದ ಯಾವ ಸುಖದ ಸಂವೇದನ ಆಗ್ತಿದೆ ಅದು ಪೂರ್ಣ ಆಗುವಂಥದ್ದಿದೆ, ಯಾವುದು ದುಃಖದ ಸಂವೇದನ ಆಗ್ತಿದೆ ಅದು ಪೂರ್ಣ ಆಗುವಂಥದ್ದಿದೆ. ಈ ಪ್ರಕಾರ ಪರೀಕ್ಷಾ ಪ್ರಧಾನಿ. ಯಾವುದರದ್ದು ಪರೀಕ್ಷೆ ಮಾಡೋದು, ಯಾವುದರ ಕುರಿತು ನಾನು ಅನ್ನುವ ಅಭೇದ ಬುದ್ಧಿ ಪರಕ್ಕೆ ಸಂಬಂಧಿಸಿದ ಹಾಗೆ ವರ್ತಿಸ್ತಾ ಇತ್ತೋ ಅದು ನಾನಲ್ಲ ಅಂದ ಕೂಡಲೇ ಬಿಟ್ಟು ಹೋಗುದಿಲ್ರಿ. ನಾನು ದೇಹ ಅಲ್ಲ ಅಂದ ಕೂಡಲೇ ದೇಹ ಅಲ್ಲ ಅನ್ನೋದ್ರ ಅನುಭೂತಿ ಆಗ್ತಿದ್ದೀರಿ ಇಲ್ಲ. ಅದಕ್ಕೆ ಪರೀಕ್ಷಾ ಪ್ರಧಾನಿ ಇದಕ್ಕಂತಾರೆ. ಪರೀಕ್ಷಾ ಪ್ರಧಾನಿ ತತ್ವದ ಪರೀಕ್ಷೆ ಮಾಡೋದು, ಅರ್ಥಾತ್ ಇವು ಆಶ್ರವ ಬಂಧ ತತ್ವದವ್ರಿ. ಯಾವ ಈ ರಾಗ ದ್ವೇಷ ಸುಖ ದುಃಖ ಅನುಕೂಲ ಪ್ರತಿಕೂಲ ಹರ್ಷ ವಿಷಾದ ಇವೆಲ್ಲ ಏನದವು, ಇವೆಲ್ಲ ಆಶ್ರವ ಬಂಧ ರೂಪದ ತತ್ವ ಇದಾವೆ. ಇವೆಲ್ಲ ಪೂರ್ವ ಕರ್ಮದ ಉದಯದ ಅನಾದಿ
ಸಂಸ್ಕಾರ ಏನಿದೆಯೋ ಅದರ ಕಾರಣದಿಂದ ನನ್ನಲ್ಲೇ ಭಾವಗಳು ಉತ್ಪನ್ನ ಆಗ್ತಾ ಇದ್ದಾವೆ. ಆದ್ರೆ ಇವು ನನ್ನಿಂದ ಭಿನ್ನ ಇದಾವೆ ಅನ್ಬೇಕಾದ್ರೆ ಇವು ಆಶ್ರಮದ ಶ್ರೇಣಿಯೊಳಗ, ಬಂಧದ ಶ್ರೇಣಿಯೊಳಗ ಸ್ವಯಂ ಹೋಗಿ ಕೂತ್ಕೋಬೇಕ್ರೆ. ಇದು ಪರೀಕ್ಷಾ ಪ್ರಧಾನ. ತತ್ವದ ಪರೀಕ್ಷೆ ಮಾಡೋದಂತಂದ್ರ ತತ್ವ ಎಲ್ಲಿ ಹೊರಗಿಲ್ಲ, ತತ್ವ ಎಲ್ಲಿ ಆಗಮದೊಳಗಿಲ್ಲ, ತನ್ನ ಭಾವದೊಳಗನ ಅದವ್ರಿ ತಾನೇ ಏಳ ತತ್ವಮಯ ಇದ್ದೆ. ಮೂರು ಲೋಕದೊಳಗ 4 ಗತಿಗಳ ಸ್ವರೂಪ ತಾನೇ ಇದ್ದೇನ್ರಿ, 7 ತತ್ವಗಳ ಸ್ವರೂಪ ತಾನೇ ಇದ್ದೇನೆ. ಇದರದೆಲ್ಲ ಯಾವಾಗ ಪರೀಕ್ಷಾ ಮಾಡ್ತಾನೋ ಆ ಪರೀಕ್ಷೆಯ ಬಲದಿಂದ ಇವನಿಗೆ ಯಾವಾಗ ಓಹೋ ನಾನೊಂದು ಜ್ಞಾನವೇ ಇದ್ದೇನೆ, ಜ್ಞಾನವೇ ಇದ್ದೇನೆ, ಜ್ಞಾನವೇ ಇದ್ದೇನೆ, ಶಬ್ದ ಅಲ್ಲ, ವಿಕಲ್ಪ ಅಲ್ಲ, ಆದ್ರೆ ಸ್ವಾಭಾವಿಕ ಅವನ ಅನ್ನಿಸಿಕೆ, ಅವನ ಪರಿಣತಿ, ಅವನಿಗೆ ಅನುಭೂತಿ ಹಾಗೆ ಯಾವಾಗ ಆಗ್ತಿದೆಯೋ ಆವಾಗ ಅವನು ಜ್ಞಾನವೇ ಆಗಿದೆಯಲ್ಲ ತಂದ್ರೆ. ನಾನು ದೇಹ ಅಲ್ಲ ಅಂತ ಹೇಳಿ 100 ಬಾರಿ 1000 ಬಾರಿ ಜ್ಞಾನದೊಳಗೆ ಸ್ವೀಕಾರ ಮಾಡಿದ ನಂತರ ದೇಹ ಅಲ್ಲ, ಹಾಗಾದ್ರೆ ಏನಿದ್ದೇನೆ ಆ ರೂಪಾಗಿ ನಿಲ್ಲುತ್ತಾನಲ್ಲ ಅವ, ನಿಲ್ತಾನೋ ಅಥವಾ ಇಲ್ರಿ? ಆ ವೇಳೆದೊಳಗ ಅವನ ಪರಿಣತಿಯೊಳಗ ಜ್ಞಾನವನ್ನು ಹೊರತುಪಡಿಸಿ ಬೇರೆ ಏನನ್ನು ಉಳಿಯುವುದೇ ಇಲ್ಲ, ಮಾಡುವುದು ಉಳಿಯುವುದೇ ಇಲ್ಲ. ಕರ್ಮನಾಶದ ಮಾತು ಇಲ್ಲ, ತಪಸ್ಸಿನ ಮಾತಿಲ್ಲ, ವ್ರತದ ಪರಿಪಾಲನೆಯ ಮಾತಿಲ್ಲ, ಸಲ್ಲೇಖನ ಸಮಾಧಿಯ ಮಾತು, ಎಲ್ಲವೂ ಅಲ್ಲಿ ಅದ. ಎಲ್ಲಿ ಜ್ಞಾನ, ಜ್ಞಾನ ಆಗಿ ನಿಂತ ನಂತರ ಬೇರೆ ಏನು ಮಾಡಬೇಕಾಗಿಲ್ಲ. ಮಾಡಬೇಕಾದಂತಹ ಪ್ರಸಂಗ ಆ ಜ್ಞಾನಮಯ ಜೀವದ್ರವ್ಯದೊಳಗೆ ಇಲ್ಲ. ಮತ್ತು ಅವನ ದೃಷ್ಟಿ ಕ್ಷಣಿಕ ಪರ್ಯಾಯದ ಕಡೆ ಇಲ್ಲವೇ ಇಲ್ಲ. ಆ ಕ್ಷಣಿಕ ಪರ್ಯಾಯ ಏನಿದೆಯಲ್ಲ ಅದು ಬೇಕಾದ್ರೆ ಆಶ್ರವ ಬಂಧ ರೂಪ ಇದೆ, ಬೇಕಾದ್ರೆ ಸಂವರ ನಿರ್ಜರ ಮೋಕ್ಷ ರೂಪ ಇದೆ, ಅದು ಜೀವ ರೂಪ ಇಲ್ಲ. ಕ್ಷಣಿಕ ಪರ್ಯಾಯ ಸಮಯವರ್ತಿ ಪರ್ಯಾಯ ಇದೆಯಲ್ಲ, ಜ್ಞಾನಿ ಇರಲಿ ಅಜ್ಞಾನಿ ಇರಲಿ, ಬರೇ ಏನದವ, ಬೇಕಾದ್ರೆ ಆಶ್ರವ ಬಂಧ ರೂಪದವು, ಬೇಕಾದ್ರೆ ಸಂವರ ನಿರ್ಜರ ಅಥವಾ ಮೋಕ್ಷ ರೂಪದವು, ಆದ್ರೆ ಜೀವಲ್ಲ. ಇನ್ನು ಅಜೀವಂತು ಅಲ್ಲವೇ ಅಲ್ಲ, ಅಜೀವಂತು ಜೀವದಲ್ಲ, ಜೀವೆಂದು ಅಜೀವ ರೂಪ ಆಗುತ್ತೆ. ಅದೇ ಪ್ರಕಾರ ಆಶ್ರವೆಂದು ಜೀವರೂಪ ಇಲ್ಲ, ಸಂವರ ಎಂದು ಜೀವರೂಪ ಇಲ್ಲ. ಸಂವರ ಜೀವದೊಳಗಿಂದ ಬರುವುದಿಲ್ಲ, ಜೀವದೊಳಗಿಂದ ಏನಾದ್ರೂ ಬರ್ತಿದೆ ಅಂದ್ರೆ ಬಸ್ ಜ್ಞಾನನ ಬರ್ತಿದೆ, ಅದರೊಳಗಿಂದ ಬೇರೆ ಏನೂ ಬರುವುದಿಲ್ಲ, ಬಸ್ ಜ್ಞಾನನ. ಅದರಿಂದ ಹೊರಗೆ ಬರೋದೇನು? ಯಾಕಂತಂದ್ರೆ ಅದು ಜ್ಞಾನಮಯವೇ ಇದೆ, ಅಲ್ಲಿಂದ ಜ್ಞಾನವೇ ಬರೋದು. ಸಂವರ ತತ್ವ ಜೀವದಿಂದ ಉದಿತ ಆಗುವುದಿಲ್ಲ, ಮೋಕ್ಷ ತತ್ವ ಜೀವದಿಂದ ಉದಿತ ಆಗುವುದಿಲ್ಲ, ಜೀವದಿಂದ ಭಿನ್ನ ಇದೆ ಅದ. ಜೀವದ ಪರ್ಯಾಯ ಇದೆ, ಆದ್ರೆ ಕ್ಷಣಿಕ ಇದೆ ಅಲ್ಲ, ಅದ ಕ್ಷಣಿಕ ಇದೆ. ಎಲ್ಲಿ ಮೋಕ್ಷ ತತ್ವವನ್ನು ನಾವು ನೋಡ್ತೇವೆಯೋ ಅಲ್ಲಿ ಜೀವ ತತ್ವ ಇದೆ ಅಂತ ಹೇಳಿ ವಿಚಾರ ಮಾಡಿ ಬರ್ರಿ. ನಾಳೆ ಮುಂದಿನ ವಾರ ಎಲ್ಲಿ ಮೋಕ್ಷ ತತ್ವ ಇದೆ ಅಲ್ಲಿ ಜೀವ ತತ್ವ ಇದೆ ಅಂದ್ರೆ ಯಾವ ಪ್ರಕಾರ ಜೀವ ಎಲ್ಲಿದೆ ಅಲ್ಲಿ ಜೀವ ಇಲ್ಲವೋ ಅದೇ ಪ್ರಕಾರ ಆಶ್ರವ ಸಂವರ ಅಥವಾ ಮೋಕ್ಷ ತತ್ವ ಎಲ್ಲಿದೆಯೋ ಅಲ್ಲಿ ಜೀವ ಇಲ್ಲ. ವಿಚಾರ ಮಾಡ್ಕೊಂಡು ಬರ್ರಿ. ಇಲ್ಲಿ ವಿಷಯ ಏನ್ ನಡೆದಿದೆ ನೋಡೋಣ. ಹಿಂಸೆಯಿಂದ ಕೂಡಿದ ವಚನದಿಂದ ನಿಂದೆ ಶಬ್ದ ಹೇಳುವುದು, ಇನ್ನೊಬ್ಬರ ನಿಂದ ಮಾಡೋದ್ರೆ ಅರ್ಥಾತ್ ತನ್ನ ಕುರಿತಾಗಿ ಅಭಿಮಾನವಂತಲ್ಲ, ಗರ್ಭಿತ ವಚನ ನಿಂದೆ ಮಾಡೋದು, ಹಡಿಯೋದು, ಇನ್ನೊಬ್ಬರಿಗೆ ಬೈಯೋದು. ಪ್ರತ್ಯಕ್ಷನೂ ಬೈಯೋ ಮಾತಿರ್ಲಿ, ಮನುಷ್ಯನೊಳಗನೋ ವಿಚಾರದೊಳಗನೋ ವಚನದೊಳಗನೋ ಬೈಯೋದು. ಎರಡನೇದ ಹಿಂಸೆಯಿಂದ ಕೂಡಿದ ವಚನವಾಡುವುದು. ನೋಡ್ರಿ, ಅಜ್ಞಾನದಿಂದ ಈ ಜೀವದಲ್ಲಿ ಪ್ರತ್ಯಕ್ಷ ವಚನಕ್ಕೆ ಸಂಬಂಧಿಸಿದ ಹಾಗೆ ಇದ್ರೂ ಕೂಡ ಜೀವದ ಆ ಪ್ರಕಾರದ ಭಾವ ಇದೆ. ಸತ್ತು ಹೋಗ್ಲಿಲ್ಲ, ನಾಶ ಆಗಿ ಹಾಳಾಗಿ ಹೋಗ್ಲಿಲ್ಲ, ಇದು ನಮ್ಮಲ್ಲಿ ಭಾವ ಬರ್ತಾವತ್ವ ಇದ್ರೆ ನಮಗೆ ಯಾರಾದ್ರೂ ಅನಿಷ್ಟ ಮಾಡಿದ್ದಾರೆ ಅನ್ನೋ ಭ್ರಾಂತಿ ಆಯ್ತು ಅಂತಂದ್ರೆ, ಅನಿಷ್ಟ ಅಂತೂ ಜಗತ್ತಿನೊಳಗೆ ಯಾರಿಗೂ ಮಾಡೋದನ್ನ ಸಾಧ್ಯ ಇಲ್ಲ. ಆದ್ರೆ ಯಾರಾದ್ರೂ ನಮಗೆ ಅನಿಷ್ಟ ಮಾಡಿದ್ದಾರೆ ಅಂತ ಹೇಳಿ ಭ್ರಾಂತಿ ನಮ್ಮಲ್ಲೇನ ಹುಟ್ಟಿತು ಅಂತಂದ್ರ ಸ್ವಾಭಾವಿಕವಾಗಿ ಆ ವಚನ ರೂಪ ಭಾವ ನಮ್ಮಲ್ಲೇ ಆಗ್ತಿದೆ, ಹಾಳಾಗಿ ಹೋಗಿ ನಾಶ ಆಗಿ ಹೋಗಿ ಸರ್ವನಾಶ ಆಗಿ ಹೋಗಲಿ ಅವ್ರು ಅಂತ ಸತ್ಯಾನಾಶ ಆಗುತ್ತೆ. ಸತ್ಯಾನಾಶ ಅರ್ಥಾತ್ ಸತ್ತಾದ ಅಥವಾ ಸತ್ಯ, ಸತ್ತಾ ಅಥವಾ ಸತ್ಯ ಅವನ ನಾಶ ಆಗ್ತಿದೆ, ಇವನದೇ ಆಗ್ತಿದೆ. ಸತ್ಯಾನಾಶ ಅಂತಂದ್ರೆ ಎರಡು ಅರ್ಥ ಇದಾವ ಅದ್ರೊಳಗೆ. ಒಂದು ಸತ್ತ, ಇನ್ನೊಂದು ಸತ್ಯ.
ಸತ್ಯನೂ ನಾಶಶೀಲ ಇಲ್ಲ, ಸತ್ತಾನೂ ನಾಶಶೀಲ ಇಲ್ಲ. ಹಾಗಾದ್ರೆ ಆ ಪ್ರಕಾರದ ಶಬ್ದ, ಆ ಶಬ್ದಕ್ಕೆ ಅನುಸರಿಸಿದಂಥ ಅಥವಾ ಶಬ್ದಕ್ಕೆ ಆಧಾರವಾದಂಥ ಯಾವ ಭಾವ ನಮ್ಮಲ್ಲೇ ಉತ್ಪನ್ನ ಆಗಿದೆಯಲ್ಲ, ಅವಾಗ ಪ್ರತ್ಯಕ್ಷ ನಮ್ಮ ಸತ್ಯದ ನಾಶ ಆಗತ್ತೆ ಇದೆ, ಮತ್ತೆ ನಮ್ಮ ಸತ್ತಾದಂತೂ ನಾಶನ ಆಗಿದೆ. ಸಾಧಾರಣವಾಗಿ ಸತ್ತ ಮತ್ತು ಸತ್ಯ ಒಂದೇ ಐತಿ. ಆದ್ರೆ ಸತ್ಯದ ಭೇದಗಳ ಭೇದ ಇದಾವೆ, ಸತ್ತಾದ ಭೇದ. ಸತ್ತ ಅಂದ್ರೆ ಯಾವಾಗಲೂ ಇರುವಂತದ್ದು. ಮತ್ ನಿಜವಾಗಿ ಸತ್ಯ ಅಂದ್ರ ಆ ಸತ್ತಾವನ್ನ ಯಾವುದರ ಸ್ವೀಕಾರ ಮಾಡ್ತೀವಿ ಅದುವೇ ಲೋಕದೊಳಗೆ ಸತ್ಯ ಇದೆ. ಉಳಿದದ್ದೇನು ವಚನ ಸತ್ಯ ಇವೆಲ್ಲ ಮಾಧ್ಯಮದವು ಅಥವಾ ಇವೆಲ್ಲ ಹೊರಗಿನೂ ಅದಾವ, ನಮಗೆ ತಿಳ್ಕೊಳ್ಳುವ ಸಲುವಾಗಿ, ಪರಸ್ಪರದೊಳಗೆ ವ್ಯವಹರಿಸುವ ಸಲುವಾಗಿ ಅದಾವ್ರಿ. ವಚನ ಇದು ಜೀವದ ಸ್ವಭಾವನೇ ಇಲ್ಲರಲ್ಲ. ವಚನದ ಪುದ್ಗಲದ ಕಾರ್ಯ ನಿನ್ನೆ ಎಲ್ಲ ಬಂದ್ರೆ, ನಿನ್ನೆ ನೀವು ಇದ್ರೆ ನೀನು ಮಧ್ಯಾಹ್ನ ನೀವು ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಹೊರಗಿಂದ ಬಂದವರಿಗೆ, ಒಳಗಿಂದ ಬಂದವರಿಗೆ, ಇದ್ದವರಿಗೆ ಎಲ್ಲರಿಗೂ ನೀವು ಹೇಳಬೇಕಾಗಿಲ್ಲ. ನಿಮಗೆ ಗೊತ್ತಾಯ್ತು, ಇದು ನಮಗೆ ಆನಂದದ ವಿಷಯ. ನೀವು ಇರ್ಲಿಲ್ಲ ಅನ್ನೋದು ನಿಮಗ್ ಗೊತ್ತಾಯ್ತಲ್ಲ, ಅದು ಆನಂದದ ವಿಷಯ. ಅದು ಉಳಿದವರಿಗಂತೂ ಎಲ್ಲರಿಗೂ ಗೊತ್ತಿಲ್ಲ. ನೀವು ನಾನು ಇರ್ಲಿಲ್ಲ ಅನ್ನೋದು ನಿಮಗ್ ಗೊತ್ತಾಯ್ತು ಅಥವಾ ಇಲ್ರಿ, ಅದು ದಿನವಾಣಿಗೆ ಸಂಬಂಧಿಸಿದ ವಿಷಯ ಇದೆ. ನಿನ್ನೆ ಮಧ್ಯಾಹ್ನ ಏನು ಬಂದಿದ್ರಿ? ನೀವಿರ್ಲಿಲ್ಲ. ಮತ್ತೆ ನಾವು ವ್ಯರ್ಥ ಈ ಕಡೆ ನೋಡ್ತಾ ಇದ್ದೇವೆ. ಹೌದೇನ್ರಿ? ಯಾವ್ದ ಅಂತ ಹೇಳಿ ಹೇಳಿದ್ರೆ ನೀವು ಹೇಳ್ತೀರಿ. ಇಲ್ಲಿ ನೋಡ್ರಿ, ವಚನ ಇದು ಜೀವದ ಸ್ವಭಾವ ಅಲ್ಲ ಅಂದ ನಂತರ ತೀರ್ಥಂಕರರ ದಿವ್ಯಧ್ವನಿ ಸಲುವಾಗಿ ನಿನ್ನೆ ಬಂತಲ್ಲ ಮಾತ್ರೆ, ಅದೇನಿದೆ, ಅದ ಪುದ್ಗಲ ವಿಶೇಷ ಗಮನವಿರಿಸಬೇಕಾದಂಥ ಮಾತೆಂದರೆ ಅಂತ ಹೇಳಿ ಬಂದಿದೆ. ವಿಶೇಷ ಗಮನ ಇಡುವ ಮಾತೇನ ಅಂತಂದ್ರ ಇಲ್ಲಿ ವಚನದಿಂದ ಪದಾರ್ಥದ ಜ್ಞಾನ ಆಗುವುದಿಲ್ಲ ಅಥವಾ ಪ್ರಮಾಣ ಜ್ಞಾನ ಆಗುವುದಿಲ್ಲ. ಪ್ರಮಾಣ ಅಂದ್ರೆ ಸತ್ಯ, ವಸ್ತುವಿಗೆ ಸಂಬಂಧಿಸಿದ ಹಾಗೆ ಸತ್ಯದ ಜ್ಞಾನ ಆಗುವುದೇ ಪ್ರಮಾಣ ಜ್ಞಾನ. ನೀವಿದ್ರೆ ವಸ್ತುವಿನ ಸತ್ಯ ಸ್ವರೂಪದ ಜ್ಞಾನ ಆಗುವುದರ ಹೆಸರು ಪ್ರಮಾಣ ಜ್ಞಾನ ಅಂತಾರೆ. ಹಾಗಾದ್ರೆ ಅದು ದಿವ್ಯ ಧ್ವನಿಯಿಂದ ಆಗುವುದಿಲ್ಲ, ಆಪ್ತನ ವಚನದಿಂದ ಆಗುವುದಿಲ್ಲ. ಆಗಮದ ಸ್ವರೂಪ ಅಂತ ಹೇಳಿ ಉತ್ಥಾನಿಕೆ ಇದ್ರೆ ಅದರೊಳಗ ಮೊದಲ ಪ್ರಥಮ ಶಬ್ದ ಆ ಸೂತ್ರದೊಳಗ ಆಪ್ತ ಇದೆ. ಶ್ರುತ ಪಂಚಮಿ ಇತ್ತು ನಿನ್ನೆ. ಶ್ರುತ ಪಂಚಮಿ ಇತ್ತಂತ ಗೊತ್ತಿಲ್ಲ, ಇತ್ತು ಅಂತ ಹೇಳಿದೆ. ಅದು ಎಕ್ಸಾಮ್ ಜೀವದ ಇತ್ತೇನ, ಅದು ಯಾವ್ದ್ರದಿತ್ತು? ಅದು ಎಕ್ಸಾಮ್ ನಿಮ್ದಿತ್ತು ನೋಡ್ರಿ. ಶ್ರುತ ಪಂಚಮಿ, ಅಷ್ಟಮಿ, ಚತುರ್ದಶಿ, ಅಷ್ಟಾನಿಕ, ದಶಲಕ್ಷಣ ಇವುದ್ರದ್ದು ಯಾವುದೂ ಬೆಲೆ ನಮ್ಗಿಲ್ಲ, ಇರ್ಲಿಕ್ಕೆ ಬೇಡ. ಮತ್ತೆ ನಮ್ಮ ಪ್ರಭಾವ ನಾನು ಜೈನ ಇದ್ದೇನೆ, ಜಿನ ಶಾಸನದ ಭಕ್ತ ಇದ್ದೇನೆ ಅನ್ನುವುದರದ ನಿಮ್ಮ ಆಂತರ್ಯದ ಶ್ರದ್ಧೆಯ ಪ್ರಭಾವ ಇತರರ ಮೇಲೆ ಹಾಗೆ ಬೀಳುತ್ತೆ. ಸರ್ನೇಮ್ಗಳು ಜೈನ್ ಅಂತ ಹೇಳಿ ಹಚ್ಚಿದ್ರೆ ಆಯ್ತು. ಈಗಿನ ನನ್ನ ಕಡೆನೂ ಬಂತ ಅಂತಂದ ಶ್ರೇಣಿ ತಿರುಗಿತ ದೃಷ್ಟಿ ನನ್ನ ಕಡೆನೂ. ನಮಗೆ ಶಾರೀರಿಕ ಜೀವನದಿಂದ ನಿವೃತ್ತಿ ತರುವ ಸಲುವಾಗಿನ ಇವು ಪರ್ವದವ್ರೆ. ಮಕ್ಕಳದ್ದು ಬರ್ತಡೇ ಮಾಡಿದ್ರೆ ನಿಲ್ಲ ಯಾವತ್ತು? ಯಾವಾಗ ಮಾಡಿದ್ದೀರಿ ನೀವು ಅಂತ ಕೇಳಿದ್ರಿ. ಹಾಗಾದ್ರೆ ಜಿನವಾಣಿ ಮಾತೆ ಬರ್ತಡೇ ಇತ್ತು ನೀನು. ಸಾಂಸಾರಿಕ ಇಹಲೋಕಕ್ಕೆ ಸಂಬಂಧಿಸಿದ ಶಾರೀರಿಕ ಜೀವನದಂತೆ, ಜೀವನೋಪಾಯದಲ್ಲಿ ಶಾರೀರಿಕ ಜೀವನದ ಕುರಿತು ನಿವೃತ್ತಿ ತಗೊಳ್ಳೋ ಸಲುವಾಗಿ ಪರ್ವ.
ಅದಕ್ಕೆ ಅದು ನಿನ್ನೆ 3ನೇ ಪರಿಚ್ಛೇದದ 95ನೇ ಸೂತ್ರ. ಈಗ ನೀವು ಅದನ್ನ ಇಲ್ಲೇ ಕೂತ ಯಾರೇ ಅವ್ರು ನಿಮ್ಮ ತಮ್ಮನ ಕಡೆಯಿಂದ ಅಥವಾ ಯಾರ ಕಡೆಯಿಂದನೇ ಓದಿಸಿ ಕೇಳಿ ಹೋಗ್ರಿ, ಇಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಮನೆಯೊಳಗೆ ಓದ್ರಿ, ಕೇಳ್ರಿ. ಅದರೊಳಗೆ ಏನೇನು ವಿಷಯ ಇದೆ. ಆಗಮ ಯಾವ್ದಕ್ಕಂದ್ರೆ ಜ್ಞಾನಕ್ಕಂದ್ರೆ ನೀವೇನು ಹೇಳ್ರಿ, ಬರ್ತ್ ಯಾರ್ದಾಗಬೇಕಾಗಿದೆ? ಜ್ಞಾನದ್ದಾಗಬೇಕಾಗಿದೆ, ಜ್ಞಾನದ ಜನ್ಮ ಆಗಬೇಕಾಗಿದೆ. ಆತ್ಮಜ್ಞಾನ ಸ್ವಯಂ ಜ್ಞಾನಂ. ಅರೆ ಆತ್ಮ ಜ್ಞಾನಮಯ ಇದ್ದಾನೆ, ಆದ್ರೆ ಸ್ವಯಂನೇ ಯಾವಾಗ ಜ್ಞಾನಮಯ ಆಗಿ ನಿಲ್ಲುತ್ತೀಯ ಆವಾಗ ಜ್ಞಾನಮಯ ಇದ್ದಾನೆ ಅನ್ನುವ ನಿನ್ನ ವಚನ ಕೂಡ ಒಂದು ಅಂಶದಿಂದ ಸತ್ಯ ಆಗ್ತಿದೆ. ದಿವ್ಯಧ್ವನಿ ಓಂಕಾರ ರೂಪದ ಮೊದಲ ಆಪ್ತನ ಸಿದ್ಧಿ ಮಾಡಿದ್ರ, ಆಪ್ತನ ವಚನದ ಸಿದ್ಧಿ ಮಾಡಿದ್ರ, ಆ ವಚನದ ಮಹತ್ವ ಮಹಿಮೆ ಮಾಡಿದ್ರ, ಕೊನೆಗೆ ಹೇಳಿದ್ರು ಅದರಿಂದ ಪ್ರಮಾಣ ಜ್ಞಾನ. ಇಂಥ ವಿಷಯ ಮಹಾಭಾಗ್ಯದಿಂದ ಬರೇ ಉಪಸ್ಥಿತಿ ಇದ್ದೇವೇನಿಲ್ಲ, ಸರ್ವಾಂಗದಿಂದ ಅದರದ ಗ್ರಹಣ ಆಗಿದೇನಿಲ್ಲ, ಅದು ಮಹಾಭಾಗ್ಯದ ವಿಷಯ. ನೆನಪುಳಿಲಿಲ್ಲ ಅಥವಾ ಯಾವುದರ ಬಗ್ಗೆ ಕೇಳ್ತಾ ಇದ್ದಾರೆ ಅನ್ನೋದು ಲಕ್ಷ್ಯಕ್ಕೆ ಬರಲಿಲ್ಲ, ಇರ್ಲಿ, ನಾನು ಅದನ್ನು ದೋಷ ಅನ್ನೋದಿಲ್ಲ. ಆದರೆ ಸರ್ವಾಂಗದಿಂದ ಈ ಮಲಿನ ದೇಹದ ಮೇಲೆ ಕೂಡ ಆ ವಚನದ ಒಂದಿಷ್ಟ ತರಂಗಗಳ ಪ್ರಭಾವ, ಆ ವಚನದ ಗಾಳಿ ಬಡಿತು ಅಥವಾ ಇಲ್ಲ, ಅದರಿಂದ ಏನು ಒಳಗಡೆ ಸಂವೇದನ ಇದೆ, ಅದು ನನಗೆ ಗೊತ್ತಾಗ್ತಿದೆ, ತಮಗೆ ಗೊತ್ತಾಗೋದು. ಅದರದ್ದು ಅರ್ಥ ಪ್ರಸ್ತಾವನೆಯೊಳಗೆ ಬರ್ತದೆ. ಬರೀ ಗಾಳಿ, ಇದಕ್ಕೆ ಆಗಂದ ಆಧಾರ ಇದೆಯೋ ಅಥವಾ ಇಲ್ಲ? ಗಾಳಿ. ವೃದ್ಧಿಧಾರಿ ಮುನಿಯ ಶರೀರವನ್ನ ಸ್ಪರ್ಶ ಮಾಡಿ ಯಾವ ಗಾಳಿ ಬರ್ತಿದೆ ಅದು ಮಹಾರೋಗದಂಥ ರೋಗವನ್ನು ಕೂಡ ಗುಣಪಡಿಸಿದೆ. ಶುಭಚಂದ್ರಾಚಾರ್ಯರ ಮಾತೇನಿತ್ತು? ಶಶಿವ ಏನಿತ್ತು? ಭರ್ತೃಹರಿ ಅದೊಂದು ಸಿದ್ಧರಸ ತಯಾರು ಮಾಡಿ ತಗೊಂಡು ಹೋದಲ್ಲ, ರಾಜಕುಮಾರರವರಿಬ್ರು ಅದರ ಜೀವನ ವ್ಯಾಮೋಹ ಎಲ್ಲಿ ಹೋದ್ರೂ ಯಾವುದರ ಕುರಿತಾಗಿ ಇರ್ತಿದೆ. ಅವ ಭರ್ತೃಹರಿ ಏನ ಲೋಹವನ್ನ ಚಿನ್ನ ಮಾಡುವಂಥ ರಸಾಯನ ಸಿದ್ಧ ಮಾಡಿದ 12 ವರ್ಷ ತಪಸ್ಸು ಮಾಡಿ ಮತ್ತ ನನ್ನನ್ನ ಏನು ಇಲ್ಲ ದರಿದ್ರನ ಹಾಗೆ ಕೂತಿದನು ಅಂತ ಹೇಳಿ ಅವನಿಗೆ ಅದನ್ನ ಸಿದ್ಧರಸ ತಗೊಂಡು ಬಂದ. ಅವನು ಹೇಳಿದ, ಇದರ ಸಲುವಾಗಿ ನಾವು ಮನೆ ಬಿಟ್ಟಿದ್ದೇವೇನಪ್ಪ, ಅದನ್ನಂತೂ ಕಾಲಿನಿಂದ ಒದ್ದು ಬಿಟ್ರ ಅವರು ಶುಭಚಂದ್ರಾಚಾರ್ಯ. ಮತ್ತ ಬರೇ ನನ್ನಲ್ಲೇ ಇಂಥ ಶಕ್ತಿ ಇದೆ ಅಂತ ಹೇಳಿ ಬೆಟ್ಟಕ್ಕೆ ಉಗುಳಿದ ನಂತರ ಆ ಬೆಟ್ಟೆಲ್ಲ ಚಿನ್ನಮಯ. ಹೊಸ ಸಂಸಾರ ಶುರು ಮಾಡುವುದ್ರಿ ಅಲ್ಲಿ. ಇಲ್ಲಿ ತ್ಯಾಗ ಮಾಡಿದ್ದೇನೆ ಅನ್ನೋದು ಯಾವುದರದ ತ್ಯಾಗ ಮಾಡಿದೆ? ವಸ್ತುವಿನ ತ್ಯಾಗ ಆಗ್ತಿದೆಯನ್ನ. ವಸ್ತುವಿನ ಕುರಿತು ಲಾಭ ಹಾನಿಯ ಬುದ್ಧಿ, ನನಗೆ ಲಾಭದಾಯಕ ಇದೆ ಇದು ಚಿನ್ನ, ನೀ ಪ್ರತ್ಯಕ್ಷ ಜಡ ಚಿನ್ನವನ್ನಂತೂ ಬಿಟ್ಟೆಪ್ಪ, ಆದ್ರೆ ಆ ಚಿನ್ನದಿಂದ ನನಗೆ ಲಾಭ ಇದೆ ಅನ್ನೋ ಬುದ್ಧಿ ಬಿಡ್ಲಿಲ್ಲಲ್ಲ. ಹಾಗಾದ್ರೆ ಇವೆಲ್ಲ ಆಗಮದ ವಚನದಿಂದ ನನಗೆ ಸ್ಪಷ್ಟ ಆಗ್ತಿದೆ. ಅಪ್ಪಾಜಿ ವಚನನೂ ಇದೆ. ಗಂಧಿ ಎಳ್ತಿದ್ದು ಎಲ್ಲ ಕೆಂಪಾಗಿ ಬಿಡ್ತಿತ್ತು. ಹೀಗೆ ಬರೇ ಕೈ ಆಡಿಸಿದ, ಕಟ್ಟಿಗೆ ಮೇಲೆ ಕೈ ಆಡಿಸಿದ ಹಾಗೆ ಕೆಂಪಾಗೋದ್ರಿ. ಹೀಗೆ ಮಾಡೋರು ಮತ್ತಾಯ್ತ್ರಿ ಬರೀ ಅಂತ ನನ್ನ ಹೊಂದು ಅಂತ ಹೇಳ, ಕೈ ಹಚ್ಚಿ ನೋಡಿದ್ರೆ ಕಟ್ಟಿಗೆ ತರ ಆಗ್ಬಿಡೋದು ಕೆಂಪು. ಏನ್ ಮಾಡ್ಬೇಕ್ರಿ ಬಾಬರಿ? ಏನಿಲ್ಲ, ರೂಮ್ ನೋಡ್ಬಿಟ್ಟು ಅಂಶ ಇರ್ತವೆ. ಎಷ್ಟು ಸಹಜವಾಗಿ ಅದರಲ್ಲಿ ಒಂದು ಅಂಶ ರೂಪದಿಂದ ನನಗೆ ಅನುಭವ ಪ್ರತ್ಯಕ್ಷ ಬಂದದ್ದು ಇದೆ. ಎಲ್ಲಾ ಗುಣ ಆಗ್ತಿದೆ. ಬರೀ ಈ ಶಬ್ದದ ಸಂಯೋಗದೊಳಗೆ ಬಂದ ನಂತರ ಇಂಥ ರಸಾಯನ 3 ಲೋಕದೊಳಗೆ ಇನ್ನೊಂದು ಯಾವುದು? ವಿಶ್ವಾಸ ಜೀವ ಮಾಡೋದು ಕಠಿಣ ಇದೆ. ಏನಿಲ್ಲಪ್ಪ, ರೂಪದೊಳಗೊಂಡು ಔಷಧಿ ತಗೊಳ್ಳೋದು, ಆಚಾರ್ಯರ ಜೊತೆಗೆ ಮಾತುಕತೆ ಆರಂಭ ಮಾಡೋದ. ಹಾಗಾದ್ರೆ ಪುರಾಣದ್ದು, ಪ್ರತ್ಯಕ್ಷದ್ದು, ಇವು ದೃಷ್ಟಾಂತಗಳನ್ನ ನಾವು ಮೊದಲು ದೃಷ್ಟಾಂತ ನಂಬಿ ಕೆಲಸ ಮಾಡಿಲ್ಲ. ಆದ್ರೆ ಆ ದೃಷ್ಟಾಂತಗಳ ಈಗ ನಮಗೆ ಸತ್ಯ ಅನಿಸ್ತದೆ. ಅದ ಆನಂದನ ಬೇರೆ ಇದೆ.
ಮುಂದಿನ 96ನೇ ಶ್ಲೋಕ. ಈಗ ಈ 3 ಭೇದಗಳಲ್ಲಿ ಮೊದಲನೆಯದಾದ ಗರಹಣದ ಸ್ವರೂಪ ಹೇಳುತ್ತಾರೆ. ಒಂದು ಗರಹಿತ ವಚನ ಇದೆ, ಇನ್ನೊಂದು ಪಾಪ ಸಹಿತ ವಚನ ಇದೆ, ಇನ್ನೊಂದು ಅಪ್ರಿಯ ವಚನ ಇದೆ. ಅದರೊಳಗೆ ಮೊದಲನೇ ಭೇದದ ಈಗ ಶ್ಲೋಕ ಹೇಳ್ತಾರೆ. ಪೈಶೂನ್ಯಹಾಸಗರ್ಭಂ ಕರ್ಕಶಂ ಅಸಮಂಜಸಂ ಪ್ರಲಪಿತಂ ಚ ಅನ್ಯದಪಿ ಯದುತ್ಸೂತ್ರಂ ತತಃ ಸರ್ವಂ ಗರ್ಹಿತಂ ಗಲಿತಂ. ಪೈಶೂನ್ಯ ಅಸತ್ಯ ವಚನ, ಹಾಸ್ಯ ಹಾಸ್ಯ ಮಾಡೋದು, ಹಾಸ್ಯ ಅನಾವಶ್ಯಕ ಹಾಸ್ಯ ಮಾಡೋದು. ಕಷಾಯ ಇದೆ, ಜೀವದ ಜ್ಞಾನವನ್ನ ಕಷಿಸುವಂತಹದ್ದೇ ಇದೆ. ಇನ್ನು ರೂಢಿಯಾಗಿ ಬಿಟ್ಟಿದೆ. ಅನಾವಶ್ಯಕ ನಗುವಂಥ ಮಾತು ಏನೂ ಇರುವುದಿಲ್ಲ. ಆದ್ರೆ ಉಳಿದವ್ರು ಯಾರೂ ನಗ್ತಿರೋದಿಲ್ಲ ಪಕ್ಕದ ಮನೆಯಲ್ಲಿ. ಆದ್ರೆ ಒಬ್ಬರ ಇದ್ದಾರೆ, ಅವ್ರ ಮಾತಿಗೆ ನಗೋದೆ. ಮಾತಾಡೋಕ್ಕಿಂತ ಮೊದಲು ನಗೋದು, ಮಾತಾಡಿ ಸ್ವತಃ ಮಾತಾಡೇನೋ, ನಾನು ಎಷ್ಟು ಚಂದ ಮಾತಾಡಿ ಅನ್ನಿಸ್ತಿದೆಯೋ ಏನಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಂದಿಂದ 10 ವರ್ಷದಿಂದ 15 ವರ್ಷದಿಂದ ನಾವು ವಿನಾಕಾರಣ ನಗೋದು. ಇಲ್ಲಿ ಹೇಳ್ತಾ ಇದ್ದಾರೆ ಹಾಸ್ಯಗರ್ಭ, ಹಾಸ್ಯ ತುಂಬಿದ ವಚನ, ಕರ್ಕಶ ವಚನ, ಅಸಮಂಜಸ ವಚನ, ಸ್ಪಷ್ಟ ಅಲ್ಲ. ಪ್ರಲಾಪ, ಅದೇ ಹೇಳಿದ್ದನ್ನ 4 ಬಾರಿ 10 ಬಾರಿ ಹೇಳೋದು, ಮತ್ತೆ ಹೇಳೋದು, ಮತ್ತೆ ಬೇರೆದವ್ರಿಗೆ ಹೇಳೋದು, ಎಲ್ಲರ ಜೊತೆ ಅದೇ ಚರ್ಚೆ. ಅದಕ್ಕೆ ಸತ್ತವ್ರ ಮನೆಯಾಗ ಪ್ರಲಾಪ ಅಂತಿದೆ. ಯಾಕಂತಾರು ಅದೇ ಹೇಳೋದಿರ್ತಿದೆ, ಅದೇ ಹೇಳೋದಿರ್ತಿದೆ. ಅದಕ್ಕೆ ಪ್ರಲಾಪ ಅಂತಾರೆ. ಪ್ರಲಾಪ ಅಂದ್ರ ಅಳೋದಲ್ಲ. ವಿಲಾಪ ಬೇರೆ, ಪ್ರಲಾಪ ಬೇರೆ. ಅದೇ ಪ್ರ ಅಂದ್ರೆ ಉತ್ಕೃಷ್ಟ, ಆಲಾಪ ಹಾಡೋದ್ರೆ ಅದೇ ಹಾಡೋದು, ಅದೇ ಹೇಳ್ಬೇಕಾಗ್ತಿದೆ. ಯಾರು ಬರ್ತಾರ ಅವ್ರಿಗೆಲ್ಲ ಅದೇ ಘಟನೆ ಹೇಳ್ಬೇಕಾಗ್ತಿದೆ. ಏನಿಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ರು ಅದೇ ಘಟನೆ. ಪ್ರ ಅಂದ್ರೆ ಉತ್ಕೃಷ್ಟ ಅಷ್ಟೇ. ಮುಂದೆ ಆಲಾಪ ಅಂದ್ರೆ ಹೇಳೋದು. ಆಲಾಪ ಪದ್ಧತಿ ಇದೆ ನಮ್ಮಲ್ಲಿ. ವಿಲಾಪ ಅಂತಂದ್ರ ವಿಪರೀತ ರೂಪದ ಆಲಾಪ ಇದೆ. ಅದು ಹೇಳುವಂತ ಮಾತಲ್ಲ, ಆದ್ರೆ ಹೇಳೋದು. ವಿಲಾಪ ದುಃಖ ತುಂಬಿದ್ದು, ವಿಕೃತಿ ತುಂಬಿದ್ದು, ಅನೇಕ ಅರ್ಥದವ್ರು ಶಬ್ದ ಬ್ರಹ್ಮ ಇದೆ. ಅದನ್ನೇನು ಹೇಳುವುದಿದೆ ಹೇಳ್ರಿ. ಸತ್ತು ಹೋಗಿದ ಅನ್ನೋದು ಗೊತ್ತಿದೆ ಏನಿಲ್ಲ. ಅದು ಘಟನಾ ಏನು ಹೇಳುವುದಿದೆ. ಅವ್ನು ಹೋಗಿದ ಇನ್ನೊಂದು ಗತಿಗೆ ಜೀವ. ಮತ್ತು ಅವ ಯಾವುದ್ರೊಳಗಿದ್ದ ಅದನ್ನು ಸ್ಮಶಾನದೊಳಗೆ ಭಸ್ಮೀಭೂತ ಮಾಡೇ ಆಗಿದ್ರೆ. ಈ ವ್ಯವಹಾರ ಇಷ್ಟು ನಿರರ್ಥಕ ಇದೆ. ಆಲಾಪ, ವಿಲಾಪ, ಪ್ರಲಾಪ, ದುಃಖ, ಸಂತಾಪ, ವ್ಯವಹಾರದೊಳಗೆ ಅಲ್ಲಿ ಸಂತಾಪನ ಇದೆಯೋ ಅಥವಾ ಇಲ್ಲ. ಅವ್ರು ಹೇಳೋದ್ರೊಳಗೆ ಮತ್ತೆ ಸ್ಮರಿಸಿಕೊಳ್ತಾರೆ ಅದನ್ನ, ಘಟನೆಯನ್ನ. ಎಷ್ಟು ತ್ರಾಸಾಯ್ತು. ಶೇರ್ ತುಪ್ಪರಿ ಹಾಲಲ್ಲ, ಇರೋ ವೇಳೆದೊಳಗೆ ಒಂದಿಷ್ಟು ಸೇರುದಿಲ್ರಿ. ಸತ್ತ ಮೇಲೆ ಅವ್ರಿಗೆ ಗುಣ ಹಾಡಿದ್ರಿ. ಇದು ಎಲ್ಲರಿಗೂ ಗೊತ್ತಿರ್ತಿದೆ ಅಥವಾ ಇಲ್ರಿ. ಪಕ್ಕದ ಮನೆಯವ್ರು ಅಥವಾ ಯಾರು ಮಾತಾಡ್ಸಲಿಕ್ಕೆ ಬಂದಿರ್ತಾರೆ ಅವ್ರಿಗೂ ಗೊತ್ತಿರ್ತಿದೆ. ಎಷ್ಟು ನಿರಾದರ ಮಾಡ್ತಾ ಇದ್ದಾರೆ ಮೊದಲೆಲ್ಲ ನೋಡಿರ್ತಾರೆ. ಆಮೇಲೆ ಇವ್ರು ಗುಣಗಾನ ಮಾಡೋದು, ಅವ್ರ ಅದಕ್ಕೆ ಹೌದು ಅನ್ನೋದು. ಎಷ್ಟು ಇದೆ ರೀ ಅಸತ್ಯ, ಎಷ್ಟು ಮಾಯಾಚಾರ ಹೇಳಿ. ಅದಕ್ಕೆ ಏನು ಅರ್ಥ ಇದೆ ರೀ. ಅವರು ಮತ್ತೆ ಮರ್ತಿರ್ತಾರೆ ಅನ್ನೋದೇ. ಕೆಲವು ಅಂಶದಿಂದ ಸ್ಮರಣೆ ಮಾಡೋದು. ಇವಕ್ಕೆಲ್ಲ ವ್ಯವಹಾರ ಬರೀ ಅಷ್ಟೇ ಇದೆ ನೋಡ್ರಿ. ಎಷ್ಟ ಆ ಶವವನ್ನು ಒಯ್ದು ಸುಟ್ಟಾಕೋದು ಅಷ್ಟೇ ನೀವು ಮಾಡ್ತಿರೋದಷ್ಟೇ. ಗುಣಭದ್ರಾಚಾರ್ಯರು ಅದರದ್ದು ವರ್ಣನೆ ಮಾಡಿದ್ದಾರೆ. ಆತ್ಮಾನುಶಾಸನ ಮುಗಿಲಿಲ್ಲ, ವರ್ಣನೆ ಏನು ಮಾಡಿದ್ದಾರೆ. ಇವರೆಲ್ಲ ನಿನ್ನ ಬಂಧು ಮಿತ್ರ ಅಂತ ಹೇಳಿ ನೀನು ಹೇಳ್ತಾ ಇದ್ದೀರ. ಏನು ಮಾಡಿದ್ದಾರೆ ನಿನಗೆ ಅವ್ರ ಅನುಕೂಲ ಅಂತ ಹೇಳಿ ಮೊದಲೆಲ್ಲ ಹೇಳ್ತಾರೆ. ಕೊನೆಗೆ ಹೇಳ್ತಾರೋ ಅವ್ರು ಒಂದು ಅನುಕೂಲ ಮಾಡಿದ್ದಾರೆ. ಏನ, ನಿನ್ನ ಶತ್ರು ಇತ್ತಲ್ಲ ಶರೀರ, ಅದನ್ನ ನೀನು ಹೋದ ಮೇಲೆ ಎಲ್ಲರೂ ಕೂಡಿ ಸುಟ್ಟಾಕಿದ್ದಾರೆ. ಅದು ಒಂದು ಉಪಕಾರ ಮಾಡಿದ್ದಾರೆ. ಎಲ್ಲರೂ ಕೂಡಿ ನಿನ್ನ ಶತ್ರುವಿನ ಶೇಡು ತೀರಿಸ್ಕೊಟ್ಟಿದ್ದಾರೆ. ಸುಟ್ಟ ಬಿಟ್ಟರೆ ಅದರ ಸತ್ತ ಸಂಪೂರ್ಣ ನಾಶ.
ಅಷ್ಟು ಉಪಕಾರ ನಿನ್ನ ಮೇಲೆ ಅವ್ರು ಮಾಡಿದ್ರು. ನಿನ್ನ ಮೇಲೆ ಏನು ಮಾಡ್ರಿ? ನಿನ್ನ ಶತ್ರುವನ್ನು ಸಾಯಿಸಿದ್ರು, ಸುಟ್ರು. ಅದು ನಿನ್ನ ಮೇಲೆ. ನೀನು ಮಾಡೋದು ಸಾಧ್ಯ ಆಗಲಿಲ್ಲ, ನಿನ್ನ ಶತ್ರು ಇಲ್ಲ ನಾಶ. ಅದನ್ನ ಅವರೆಲ್ಲರೂ ಶೇರ್ ಮಾಡಿ ಆಚಾರ್ಯರ ವಚನಗಳು ಯಾವ್ಯಾವ ರೀತಿಯಿಂದ ಎಷ್ಟೆಷ್ಟು ಗಾಢ ಸತ್ಯ ಅಡಗಿದೆ. ಮೇಲ್ನೋಟಕ ವಚನ ಎಷ್ಟು ಸುಲಭ ಅನ್ನಿಸ್ತವೆ, ಆದ್ರೆ ಎಷ್ಟು ಗಾಢವಾದಂತಹ ಸತ್ಯ ಇದೆ ಆ ಶಬ್ದದೊಳಗೆ. ನಿಂತು ಗರ್ಭ ಇದೆ, ಸತ್ಯವನ್ನ ತನ್ನ ಗರ್ಭದೊಳಗೆ ಧಾರಣ ಮಾಡಿರುವಂತಹ ಶಬ್ದ ಇದ್ದಾವೆ. ಯಾವುದು ಓದೋದು ಹೇಳಿದ್ರೆ ಸಂತಪ್ತ ಮಾನಸ ಶಾಂತ ಇವು ನಿರಂತರ ಪರದ್ರವ್ಯ ಮತ್ತು ಪರಭಾವದ ಜೊತೆಗೆ ಸಂತಪ್ತ ಆಗಿನಲ್ಲ. ಆ ಸಂತಪ್ತ ಅಂದ್ರೆ ಬಿಸಿ, ಸಂತಾಪವುಳ್ಳ ಬಿಸಿ 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 ಸಂತಾಪ. ಅದಕ್ಕೆ ಶಾಂತಿ. ಸಂತಪ್ತ ಮಾನಸ, ಮಾನಸ ಅಂದ್ರೆ ಮನುಷ್ಯನ ಮನಸ್ಸು. ಸಂತಪ್ತ ಮನುಷ್ಯ ಇದೆಯಲ್ಲ ಅದು ಶಾಂತಿ. ಸಂತ್ರಸ್ತ ಬೇರೆ, ಸಂತಪ್ತ ಬೇರೆ. ಸಂತ್ರಸ್ತ ಅಂದ್ರೆ ತ್ರಸ್ತ ಸಂತ್ರಸ್ತ ಚಡ್ಪಡಿಸೋದು. ಸಂತಪ್ತ ಅಂದ್ರೆ ಸುಡೋದು. ಮನಸ್ಸು ನಿರಂತರ ಸುಡ್ತಾ ಇದೆ. ಅದು ಬೇಕು, ಇದು ಬೇಕು, ಅದು ಹೀಗೆ ಅವ್ರ್ಯಾಕೆ ಬಂದ್ರೆ ಇವ್ರ್ಯಾಕೆ ಬರ್ಲಿಲ್ಲ. ಇವೆಲ್ಲ ಏನದವ್ರೆ? ಇವೆಲ್ಲ ಸಂತಾಪ. ಏನು ಇಲ್ಲ ಅಂತಂದ್ರೆ ಅದನ್ನು ಕೊಂಡು ತಗೊಂಡಿದ್ದೇವ್ರಿ ನಾವು. ಕಾಮವಾಲಿ ಹೌದೇನು? ಏನು ಇಲ್ಲ ಅಂತಂದ್ರೆ ಮತ್ತೆ ದುಡ್ಡರೇ ಇದೆ, ಆ ದುಡ್ಡು ಕೊಟ್ಟು ಅದೊಂದು ಸಂತಾಪ ಕೊಂಡು ತಗೊಂಡಿದ್ದೇವೆ. ನಿಜವಾಗಿ ಸ್ವಾಧೀನ ಪ್ರವೃತ್ತಿ ಎಷ್ಟು ಸಾನಂದದಾಯಕ ಇದೆ. ಅದಕ್ಕೆ ಆ ಬೈಗೆ ಶಾಂತಾಬಾಯಿ ಹತ್ತಂತಾರೆ. ಶಾಂತಾಬಾಯಿ ಇರಲಿ, ಯಾವ ಬಾಯಿ ಇದ್ರೂ ಅವರಂತೂ ಶಾಂತಿಗೆ ಕಾರಣ ಇಲ್ಲವೇ ಇಲ್ಲ. ನಾವೇನ್ರಿ ಶರೀರದ ವ್ಯಾಮೋಹದಿಂದ ಅವ್ರನ್ನ ಇಟ್ಕೊಂಡಿದ್ದೀವಿ. ನಮ್ಮ ಶರೀರದ ವ್ಯಾಮೋಹ ಪರಮಶತ್ರು ಇರ್ತದೆ. ಇದರ ವ್ಯಾಮೋಹದಿಂದ ಅವರನ್ನು ಇಟ್ಕೊಂಡಿದ್ದೆವು. ಮತ್ತು ಮನಸ್ಸಿಗೆ ವ್ಯಾಮೋಹವನ್ನ, ಮನಸ್ಸಿಗೆ ತಾಪವನ್ನ ಕೊಂಡು ತಗೊಂಡು ಬೆಲೆ ಕೊಟ್ಟುಕೊಂಡು ತಗೊಂಡು ಬೆಲೆ ಕೊಡ್ತೇವೆ. ತಾನಾಗಿ ಬರೋದಿಲ್ಲ ಅವರ. ಮತ್ತು ತಮ್ಮ ಕೆಲಸ ತಾವು ಮಾಡ್ಕೊಂಡ್ರೆ ಆತ್ಮಕಲ್ಯಾಣಕ್ಕೆ ಬಹಳ ಜನ ಸಾಧರ್ಮಿಗಳಂದ್ರೆ ಇದರೊಳಗೆ ಬೆಳ್ಳೆ ಹೋಗ್ತಿದ್ದೀರಿ. ಸ್ವಾಧ್ಯಾಯ ಆದ ನಿಲ್ಲುತ್ತಿದೆ. ಅರೆ ಸ್ವಾಧ್ಯಾಯ ಅಂದ್ರೆ ಪುಸ್ತಕ ಹಿಡ್ಕೊಂಡು ಕೂಡೋದಿದೆ. ಅರ್ಧ ಗಂಟೆ ಓದಿದ್ರ ಮತ್ತೆ ನೀವು 15 ಗಂಟೆ ಅಂದ್ರೆ ನಮ್ದು ಮಾತಿನೊಳಗೆ ಮಾತಿಲ್ಲೋ ಅಥವಾ ಅದು ಆ ಅಪೇಕ್ಷಾದಿಂದ ಸತ್ಯ ಇದೆ. ಇದು ಅಸತ್ಯ ಅಲ್ಲ, ಇದು ಹಾಸ್ಯದ ಮಾತಲ್ಲ. ಮನೋಯೋಗದಿಂದ ಶಾಂತಿಯಿಂದ ಅರ್ಧ ಗಂಟೆ ಕೂತ ನಂತರ 23.5 ಗಂಟೆ ಆ ವಿಷಯವನ್ನ ಮಸ್ತಕದೊಳಗೆ ಇಟ್ಕೊಳ್ಳೋದು ನಮಗೆ ಬರ್ತಿದೆಯೋ ಅಥವಾ ಇಲ್ರಿ? ಅದನ್ನ ನಾವು ಮಾಡೋದಿಲ್ಲ. ಬರೇ ಪುಸ್ತಕ ತೆರ್ಕೊಂಡು ಕೂಡ್ತೇವೆ, ಎಲ್ಲೆಲ್ಲೋ ಉಪಯೋಗ ಹೋಗ್ತಾ ಇರ್ತಿದೆ. ಅದಕ್ಕೆ ಸ್ವಾಧ್ಯಾಯ ಅಂತೇವ್ರಿ. ಎಲ್ಲಿ ಹೋಗೋದಿದೆ, ಇಲ್ಲಿ ಇಷ್ಟು ಗಂಟೆಗೆ ಹೋಗೋದಿದೆ ಅಥವಾ ಇಷ್ಟು ಗಂಟೆಗೆ ಅವ್ರು ಬರೋರಿದ್ದಾರೆ, ಇದೆಲ್ಲ ತಲೆಯಲ್ಲಿ ತುಂಬಿರ್ತಿದ್ದೀರಿ. ಮತ್ತೆ ಇಲ್ಲಿ ಅಕ್ಷರ ಓದ್ತೀವಿ, ಅದಕ್ಕೆ ನಾವು ಸ್ವಾಧ್ಯಾಯ. ಅದಕ್ಕೆ ಬೆಳೆಯಬೇಕಂತ ಹೇಳಿ ಈ ವಿಪತ್ತುಗಳನ್ನೆಲ್ಲ ಕೊಂಡು ತಗೊಂಡಿದ್ದೀವಿ. ಕೆಲಸದವರ, ಅವರ, ಇವರ. ನಮ್ಮ ಜೀವನ ಪದ್ಧತಿ ಸಂಪೂರ್ಣ ವಿರುದ್ಧ ಇದೆ. ಈ ವಚನ ಬಗ್ಗೆ ಹೇಳಿದ್ದಿಲ್ಲ, ಗೋಳು ಸಾಯಂಕಾಲ ಓದಿದ್ರೆ ಬಹುಶ್ರುತ ಭಕ್ತಿ. ನಾನು ಬರೀ ಶ್ರುತ ಭಕ್ತಿ ಅಂದಿದ್ದಾರೆ. ಗ್ರಂಥಗಳನ್ನು ಬರೆಯುವ